ನಮಸ್ಕಾರ ಎಲ್ಲರಿಗೆ. ನನ್ನ ಹೆಸರು ಪಂಪಾರೆಡ್ಡಿ ಅಂತೇಳಿ. ನಾನು 29 ವರ್ಷದಿಂದ ಧ್ಯಾನ ಮಾಡ್ತಾ ಇದ್ದೀನಿ. ನಾಳೆ 6ನೇ ತಿಂಗಳು 23ನೇ ತಾರೀಕು ಬಂದರೆ 30 ವರ್ಷ ಬೀಳುತ್ತೆ. 29 ವರ್ಷ ನಡೀತಾ ಐತೆ. ಧ್ಯಾನ ಮಾಡೋಕೆ ಬರೀ ಮಾಡೋದು ಬೇರೆ, ಧ್ಯಾನನ ಪ್ರತಿದಿನ ಜನರಿಗೆ ನಾವು ಮಾಡ್ತಾ ನಾವು ತಿಳಿದಿರ್ತಕ್ಕಂಥ ಸತ್ಯನ ತಿಳಿಸೋದು ಬೇರೆ. ಇದನ್ನ ಜ್ಞಾನದಾನ ಅಂತಾರ. ನಾವು ಬರೀ ನಾವು ಮಾಡಿದಾಗ ಧ್ಯಾನ ಅಂತಾರ. ನಾವು ಧ್ಯಾನ ಮಾಡಿದ್ದನ್ನ ಇವ್ರು ಹೆಂಗೆ ಕುಂತ್ಕೊಂಡು ಹೆಂಗೆ ಮಾಡಿಸ್ತಾರೆ ಮೇಡಮ್, ಅದ್ರ ಹಂಗ ಮಾಡಿಸಿದಾಗ ಜನರಿಗೆ ಅವಾಗ ಜ್ಞಾನನ ದಾನ ಮಾಡಿದಂಗ ಅವರೆಲ್ಲರಿಗೂ ಆತ್ಮಜ್ಞಾನ ಬಂದಾಗ ಆಟೋಮೆಟಿಕ್ ನಮಗೆ ಮೋಕ್ಷ ಆಟೋಮೆಟಿಕ್ ಆತ್ಮಜ್ಞಾನ ಬಂದ್ಬಿಡ್ತೈತೆ. ಇದು ಹೊರಗಡೆ ಇರ್ತಕ್ಕಂಥ ಅನ್ನದಾನ ಇವೆಲ್ಲ ದಾನಕ್ಕಿಂತ ಅದ್ಭುತವಾಗಿರ್ತಕ್ಕಂಥ ದಾನ ಇದು ಜ್ಞಾನದಾನ. ಈ ದಾನ ಮಾಡೋದ್ರಿಂದ ಅವರಿಗೆ ಶಾರೀರಿಕ, ಮಾನಸಿಕ, ಪ್ರಾಪಂಚಿಕ ಎಲ್ಲಾ ಸಮಸ್ಯೆಗಳು ಆಟೋಮೆಟಿಕ್ ಅವ್ರಿಗೆ ಕಮ್ಮಿ ಆಗ್ತಾವ. ಅದರಿಂದ ಅವರು ಆನಂದವಾಗಿ ಜೀವನ ಮಾಡಕ ಆಗ್ತದೆ. ಅದಕ್ಕೋಸ್ಕರ ಅದನ್ನ ತಿಳಿಸಕ ಯಾವ ತರದ ಕಷ್ಟ ಇಲ್ಲ, ಖರ್ಚಿಲ್ಲ, 1 ರೂಪಾಯಿ ಖರ್ಚಿಲ್ಲ. ಇದು ಮಾಡೋದು ಮಾಡಂಗಿಲ್ಲ, ಯಾವ್ದು ಮಾಡಂಗಿಲ್ಲ. ಆದ್ರ ನಾನು 23ನೇ ತಾರೀಕು 6ನೇ ತಿಂಗಳು 1996ರಲ್ಲಿ ಪಾಪಾಯ ಹಾಲು ಮುಂದೆ ವಾರ್ಡ್ ಕಾಲೇಜ್ ಎದುರುಗಡೆ ಅಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ರೂಮ್ ನಲ್ಲಿ ಸುಭಾಸ್ಪತ್ರೆ ಅಂತೇಳಿ ಅವರು ಧ್ಯಾನ ಹೇಳಕ್ ಬಂದಿದ್ರು. ನಾನು ಪುಟ್ಬರ್ ಸಾಹೇಬ್ ಅಂಗಡಿಯಲ್ಲಿ ಭಜನೆ ಮಾಡ್ತಾ ಇದ್ದೆ. ಆ ಟೈಮ್ನಲ್ಲಿ ಅಲ್ಲಿ ಉಚಿತವಾದ ಧ್ಯಾನ ಅಂತಕ್ಕೆ ನಾನು ಅಲ್ಲಿ ಬಂದೆ. ಅವತ್ತು ಅವರು 23 ಮಂದಿ ಇದ್ರು. ಹೆಣ್ಮಕ್ಳು 1 ಮಂದಿ, ಗಂಡ್ಮಕ್ಳು ಸುತ್ತ ಇದ್ವಿ. ನಾವು 1 8 ಮಂದಿ ಮುಂದೆ ಕುಂತಿದ್ವಿ. ಅವತ್ತು ಚೆನ್ನಾಗಿ ಒಂದು ಅರ್ಧ ಗಂಟೆ ಹೊತ್ತು ಫ್ರೂಟ್ ಊದಿ ಅವ್ರು ಅವಾಗೇ ಫ್ರೂಟ್ ಉತ್ತಾ ಇದ್ರು. ಅವಾಗ ಅಂದ್ರೆ ಅವ್ರು ಟೀ ಶರ್ಟ್ ಪ್ಯಾಂಟ್ ಹಾಕೊಂಡಿದ್ರು. ಅವರಿಂದ ಗಡ್ಡ ಬಿಟ್ಟಿದ್ದಿಲ್ಲ ಅವಾಗಿಂದ ಬ್ರಾಹ್ಮಣ, ಭಾರಿ ಚೆನ್ನಾಗಿ ಪರ್ಸನಾಲಿಟಿ, ಭಾರಿ ಮನುಷ್ಯ ಚೆನ್ನಾಗಿದ್ದು. ಅದನ್ನ ಅವತ್ತು ಊದಿ ಎಲ್ಲ ಮಾಡಿದ್ಮೇಲೆ 1 ಗಂಟೆ ಆದ್ಮೇಲೆ ಅವಾಗ ಅನುಭವಕ್ಕೆ ಇದೆ ಸಾರು ಈಗ ಹಿಂಗೆ ಅನಿಸುತ್ತಪ್ಪ ಅಂತ. ಹಿಂದೆ ಹೆಣ್ಮಕ್ಳು ಎಲ್ಲರೂ ಸ್ವಲ್ಪ ಏನು ಕಣ್ಮುಚ್ಚಿ ಕುಂದ್ರೆ ಕತ್ಲ ಹಂಗಾಯ್ತು, ಕಲರ್ ಕಾಣ್ತೀವಿ ಅಂತ ಕೆಲವು ಮಂದಿ ಅಂದ್ರು. ಅವ್ರು ಅಂಬತ್ತಡೆ ಇವ್ರು ಬ್ಯಾಚ್ ತೆಗೆದ್ರು, ಇವ್ರು ಕಣ್ಮುಚ್ಚಿಂಡ್ರು 1 ಗಂಟೆ ಏನ್ ಅನ್ಸುತ್ತೆ ಅಂತ ನನಗೆ ಅನಿಸ್ತು. ಅವ್ನು ನನ್ನ ಕೇಳಿದೆ, ಮುಂದೆ ಕುಂತಿದ್ದೆ. ಮೊದ್ಲೇ ರೆಡ್ಡರು ಪಕ್ಕರು. ಅವಾಗ ಏನೇನು ಅಂದ್ರ ಕಣ್ಮುಚ್ಚಿ ಕುಂದ್ರೆ ಏನ್ ಬರ್ತಪ್ಪ ನಿನಗೆ, ರಾತ್ರಿ ಎಲ್ಲ ಕಣ್ಮುಚ್ಚಿ ಮಕ್ಕಂಡಿರ್ತೀನಿ 8 ಗಂಟೆ. ಅವಾಗ ಬರೋದು ಇವಾಗ ಏನ್ ಬರ್ತತಿದ್ದು, ಇವಾಗ ಏನು ಅದು ಬಂತಿದ್ದು ಅಂತ ಹೇಳಿ ಸುಳ್ಳಿದು ಅಂತ ನಾನಂದೆ. ಹಂಗಲ್ಲ, ಇದು ಅಟ್ಲಿಗೆ ಅದು రోజు చేస్తుంటే ఆటోమేటిక్ గా నీకు శారీరక మానసిక అన్ని సమస్యలు తగ్గిపోయి ఆత్మజ్ఞానం వస్తుంది. అప్పుడు ఆనందంగా జీవించవచ్చు అని చెప్పారు. ಅಂದ್ರೆ ಹೆಂಗನಾಲಿ ಇದ್ದಾವ ಒಟ್ಟೋಟ್ల ಮೇಲೆ ದುಡ್ಡು ತಾಂಡಿಲ್ಲ, ಫೀಸ್ ಇಲ್ಲ, ಫ್ರೀ ಆಯ್ತು ಬಿಡು ಅಂತ ಅನ್ಕೊಂಡು ಮತ್ತೆ ಎದ್ದು ಮುಂದೆ 1 ಗಂಟೆಗೆ ಎಲ್ಲರಿಗೂ ಒಂದಿಷ್ಟು ಚಿತ್ರ ಇಟ್ಟು ಕಳಿಸ್ತಾರೆ ಪಾಪ ಎಲ್ಲರೂ. ಅವತ್ತಿಂದ ಇದು ಧ್ಯಾನ ಅಂದ್ರೆ ಉಚಿತವಾಗೈತೆ ಹೆಂಗ್ ಮಾಡೋಕು ಅಂತಕ್ಕಂಥದ್ರಿಂದ ಕಂಟಿನ್ಯೂ ಕಾರ್ಯಕ್ರಮ ಇಟ್ಕೋಬೇಕಂತ ಮಾಡಿದ್ವಿ. ಎಲ್ಲಾ ಕಡೆಗೆ ಎಲ್ಲಿ ಹೊರಗಡೆ ಹೋಗಿ ಹೇಳ್ಬೇಕಪ್ಪ ಅಂದ್ರೆ ಅವಾಗ ಧ್ಯಾನ 29 ವರ್ಷಗಳ ಹಿಂದೆ ಧ್ಯಾನ ಅಂದ್ರೆ ಯಾರು ಕೇಳಲ್ಲ, ಪೂಜೆ ಪುರಸ್ಕಾರ ಕೇಳೋರು. ಇವಾಗ ಧ್ಯಾನ ಅಂದ್ರೆ ಎಲ್ಲರೂ ಕೇಳ್ತಾರೆ. ಇವಾಗೆಲ್ಲ ಮೊಬೈಲ್ ಬಂದಾವ, ಎಲ್ಲ ಸ್ವಾಮಿಗಳು ಅವಾಗ ಯಾರು ಕೇಳ್ತಿದ್ದಿಲ್ಲ. ಅಂತ ಟೈಮ್ನಲ್ಲಿ ಸಾರು ಅಂತಾರ ಪಿರಮಿಡ್ ಕಟ್ರಿ ಅಂದ್ರ ಹಿಂದೂಗಳು, ಮುಸ್ಲಿಮ್ಸ್ ಬೇರೆ, ಹಿಂದೂಗಳು ಬೇರೆ, ಕ್ರಿಶ್ಚಿಯನ್ಸ್ ಬೇರೆ, 3 ದೇವಾಲಯ ಕಟ್ಟಿಬಿಟ್ರು. ನಾನು ಆ ಯೇಸು ಹೆಚ್ಚಂತಾರ, ಅಲ್ಲ ಹೆಚ್ಚಂತಾರ, ರಾಮ ಹೆಚ್ಚಂತ, ಇವ್ರೆಲ್ಲರೂ ಒಂದೇ ಅಂತ ಹೇಳ್ಬೇಕಂದ್ರೆ ಏನ್ ಮಾಡಬೇಕು, ಒಂದು ಎನರ್ಜಿ ಕೇಂದ್ರ ಕಟ್ರಿ. ಇದು ಎನರ್ಜಿ ಕೇಂದ್ರ ಕಟ್ಟಿದ್ರೆ ಇದರಲ್ಲಿ ಕುಂತಾಗ ಜಲ್ದಿ ತಾಟ್ಲೆಸ್ ಗೊತ್ತೈತೆ, ಅವಾಗ ಎನರ್ಜಿ ಬರುತ್ತೆ ಬಾಡಿಯಲ್ಲಿ. ಅವಾಗ ನಮ್ಗೆ ಇರ್ತಕ್ಕಂಥ ಶಾರೀರಿಕ ರೋಗಗಳು ನೀವು ಮನೆಯಲ್ಲಿ 3 ಗಂಟೆ ಮಾಡಿದ್ರೆ ಇಲ್ಲಿ 1 ಗಂಟೆ ಮಾಡಿದ್ರೆ ಸಾಕು ಅಂತ ಅದ್ಭುತವಾಗಿರ್ತಕ್ಕಂಥ ಪಿರಮಿಡ್. ಇದು ಎನರ್ಜಿ ಕೇಂದ್ರ. ಇದು ದೇವಾಲಯ ಅಲ್ಲ, ಇದು ದೇಹರೇ ದೇವಾಲಯ, ಆತ್ಮೀಯ ದೇವರು. ಇದು ದೇವಾಲಯ, ಅದು ದೇವಾಲಯ ಅಲ್ಲ. ಇಲ್ಲಿ ದೇವರುಗಳಲ್ಲ, ನಾವೆಲ್ಲರೂ ಅದ್ಭುತವಾಗಿರ್ತಕ್ಕಂಥ ಮಾನವರು, ಮಹಾತ್ಮರಾಗ ಬಂದು ಕುಂತ್ಕೊಂಡ್ರೆ ನೀನ್ ಜಲ್ದಿ ತಾಟ್ಲೆಸ್ ಗೊತ್ತಾಗಿ ಅವಾಗ ಎನರ್ಜಿ ಬರುತ್ತೆ. ಅವಾಗ ನಮ್ಮಲ್ಲಿ ಇರ್ತಕ್ಕಂಥ ನಾಡಿ ಮಂಡಲ ಶುದ್ಧಿ ಆಗುತ್ತೆ. ಶಾರೀರಿಕ ರೋಗಗಳು, ಮಾನಸಿಕ ರೋಗಗಳು ಕಮ್ಮಿ ಆದ್ರೆ ಮಾತ್ರ ಮನಸ್ಸು ಒಪ್ಪಿಗೆ ಅಷ್ಟೇ. ಮನಸ್ಸು ಒಪ್ಪಿಗೆ ಕಣ್ಮುಚ್ಚಿ ಹಾಕೊಂತಪ್ಪ ಏನ್ ಕೆಲಸ ಮಾಡಿದ್ರೆ ಏನ್ ಬರ್ತದೆ ಅಂತ. ಈ ಮನಸ್ಸು ಒಪ್ಪಿಸಕ ಮನಸ್ಸಿನ ಗೆದ್ರೆ ಮಾನವ ಮಹಾತ್ಮ ಆಗಿಬಿಡ್ತಾನ. ಮನಸ್ಸಿನ ಗೆಲ್ಲಕ್ ಆಗ್ತಾ ಇಲ್ಲ. ನಾವು ದೇಶನ್ ಗೆಲ್ತು, ಪ್ರಧಾನ ಆಯ್ತು, ಮುಖ್ಯಮಂತ್ರಿ ಆಯ್ತು ಅಂತ ದೇಶನ್ ಗೆಲ್ಲಕ್ ರೆಡಿ ಇದಾರೆ, ಅಲ್ಲಿ ಮನಸ್ಸಿನ ಗೆಲ್ಲಕ್ ರೆಡಿ ಇಲ್ಲ. ತಮ್ಮ ಮನಸ್ಸನ್ ತಾವು ಗೆಲ್ಲಕ ಇದಕ್ಕೇನು ಕಷ್ಟ ಬೀಳಂಗಿಲ್ಲ. ಆಗಿರಷ್ಟು ಸುಮ್ಮನೆ ಆಸೆ ಮಲಿಕೆ 1 ಗಂಟೆ ಎದ್ದು 1 ಗಂಟೆ ಹೊತ್ತು ಕಣ್ಣು ಮುಚ್ಚಿಕೊಂಡು ತಮ್ಮ ಉಸಿರಾದ ಜೊತೆ ತಾವಿದ್ರೆ ಸಾಕು. ಅದ್ಭುತವಾಗಿರ್ತಕ್ಕಂಥ ತಾಟ್ಲೆಸಿಗೆ ಹೋದಾಗ ನಮಗೆ ಎನರ್ಜಿ ಬರುತ್ತೆ, ನಾಡಿ ಮಂಡಲ ಶುದ್ಧಿ ಆಗುತ್ತೆ. ನಮಗೆ ಅವಾಗ ಶಾರೀರಿಕ ಮಾನಸಿಕ ರೋಗ ಕಮ್ಮಿ ಆಗ್ತಾವ. ಅವಾಗ ನಮ್ಮ ಮೇಲೆ ನಮಗೆ ಆತ್ಮವಿಶ್ವಾಸ ಕೊಡ್ತದೆ. ಅವಾಗ ಧ್ಯಾನ ಮಾಡೋಕೆ ಅನ್ಸುತ್ತೆ. ಅದಕ್ಕೆಲ್ಲ 40 ದಿವಸ ತೆಪ್ಪದಂಗೆನೆ ನಾವು ಕನಿಷ್ಠ ಮಲಿಕೆ 1 ಗಂಟೆ ಹೊತ್ತು ಕಣ್ಣು ಮುಚ್ಕೊಂಡು
ಅಂದ್ರ ಕಣ್ಮುಚ್ಕೊಂಡು ರಾಮ್ 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 ಅಂತ ಒಂದು ಗಂಟೆ ಹೊತ್ತ ಆಡಿಸಿದ್ರೆ ಅಲ್ಲ. ಯಾಕಂದ್ರೆ ಇನ್ನು ಸಬ್ಕಾನ್ಸ್ ಮೈಂಡ್ಗೆ ವರ್ಕ್ ಮೈಂಡ್ಗೆ ಆಲೋಚನೆ ಬರ್ತಾ ಇರ್ತಾವ. ಈ ಆಲೋಚನೆ ಒಳ್ಳೆ ಆಲೋಚನೆ ಕೆಟ್ಟ ಆಲೋಚನೆ ಯಾರು ಕೇಳಂಗಿಲ್ಲ. ಒಂದು ಅದ್ಭುತವಾದ ಒಂದು ಗ್ಲಾಸ್ ಇಟ್ಕೊಂಡು ನಾವು ಬಂಗಾರ ತಟ್ಟೆಲ್ಲ ಸರ್ ಅಂತ ನೀರು ಬಿಡಂಗಿಲ್ಲ. ನೀನ್ ಕೆಬ್ಬನ ತಟ್ಟೆ ಅಂತೀಯ, ಸಿಲ್ವರ್ ತಟ್ಟೆ ಅಂತೀಯ, ಬೆಳ್ಳಿ ತಟ್ಟೆ, ಯಾವ ತಟ್ಟೆ ಎನರ್ಜಿ ಬರಂಗಿಲ್ಲ. ನೀನು ತಾಟ್ಲೆಸ್ಲಲ್ಲಿ ಹೋದ್ರೆ ಮಾತ್ರ ಎನರ್ಜಿ, ಪ್ರಾಣ ಮೂಲಕ ಎನರ್ಜಿ ಓದತ್ತೆ, ನಾಡಿ ಮನಸ್ಸುತ್ತೆ. ನೀನು ರಾಮ ಬೇಸ್ ಆಗ್ಬೇಕಲ್ಲ ಅಂದ್ರೆ ಬೇಸ ಆಗಂಗಿಲ್ಲ. ಅಂದ್ರೆ ಇಲ್ಲಿ ಯಾರು ಬೇಸ್ ಮಾಡೋದಿಲ್ಲ. ಇದು ಯಾವ್ದು ಬೇಸ್ ಮಾಡಿ ನೀನು ತಾಟ್ಲೆಸ್ಗೆ ಹೋದಾಗ ನೀನು ಎನರ್ಜಿ ಬರ್ತದೆ, ನಾಡಿ ಮಂಡಲ ಶುದ್ಧ ಆಗುತ್ತೆ. ಆಟೋಮೆಟಿಕ್ ನಿಮಗೆ ರೋಗ ಕಮ್ಮಿ ಆದ್ಮೇಲೆ ಮನಸ್ಸು ಒಪ್ಪಿರುತ್ತೆ. ರೋಗ ಕಮ್ಮಿ ಆದ ಮಾಡದ ಉದ್ದೇಶ ಅಲ್ಲ ಇದು. ರೋಗ ಕಮ್ಮಿ ಆದ್ರೆ ಮನಸ್ಸು ಇಲ್ಲ ಒಪ್ಪಿಗೆ ಹಾಕಿಲ್ಲ ಇದಕ್ಕೆ. ಅದಕ್ಕೋಸ್ಕರ ಮನಸ್ಸು ಒಪ್ಪಿಗೆಗೋಸ್ಕರಗೆ ಇದು ತಾಟ್ಲೆಸ್ಗೆ ಹೋದಾಗ ನಿನಗೆ ಎನರ್ಜಿ ಬಂದು ಅವಾಗ ಆಟೋಮೆಟಿಕ್ ರೋಗ ಕಮ್ಮಿ ಆದಾಗ ಮನಸ್ಸು ಒಪ್ಪಿಗೆ. ಅಲ್ಲಂತ ಧ್ಯಾನ ಮಾಡಿದಾಗ ನಮ್ಗೆ ಇರ್ತಕ್ಕಂಥ ಯಾವುದೇ ಇರಲಿ ಸಮಸ್ಯೆ ಎಲ್ಲ ಕಮ್ಮಿ ಆಗ್ತಾವ. ಹೊರಗಡೆ ಇರ್ತಕ್ಕಂಥ ಶಾರೀರಿಕ ಮಾನಸಿಕ ಪ್ರಾಪಂಚಿಕ ಸಮಸ್ಯೆ ಕಮ್ಮಿ ಆಗ್ತಾವ. ನಮ್ಗೆ ನಾವು ಒಳ್ಳೆ ಮಾರ್ಗದಲ್ಲಿ ಹೋದ್ವಿ, ಏನ್ ಮಾಡ್ಬೇಕು ಏನಿಲ್ಲ, ಏನ್ ಮಾಡಿದ್ರೆ ಏನಾಗ್ತು ಅಂತಕ್ಕಂಥ ಜ್ಞಾನ ಬರ್ತದೆ. ಅವಾಗ ಇದು ಯಾರ ಮೇಲೆ ಆಧಾರ ಪಡಕಲ್ಲ. ಸ್ವಾಮಿ ಮೇಲೆ, ಯಾರು ಡಾಕ್ಟರ್ ಮೇಲೆ, ನಮ್ಗೆಲ್ಲರಿಗೂ ನೋಡು ಡಾಕ್ಟರ್ ಮೇಲೆ ವಿಶ್ವಾಸ ಐತೆ, ಸ್ವಾಮಿ ಮೇಲೆ ವಿಶ್ವಾಸ ಐತೆ, ಅವ್ರು ಒಂದು ಗುಳಿ ಕೊಟ್ಟರೆ ಅಕ್ಕಿ ಮುಖ ವಿಶ್ವಾಸ ಐತೆ. ನಮ್ಮೇಲೆ ವಿಶ್ವಾಸ ಇಲ್ಲ. ನಮ್ಮೆಲ್ಲ ನಾವು ವಿಶ್ವಾಸ ಇಟ್ಕೊಂಬದೇ ಧ್ಯಾನ. ಧ್ಯಾನದ ಇನ್ನೊಬ್ಬರ ವಿಶ್ವಾಸ ಅಲ್ಲ. ನಮ್ಮಲ್ಲಿ ಅದ್ಭುತವಾಗಿರ್ತಕ್ಕಂಥ ಇಂಥ ದೇವಾಲಯ ಸೃಷ್ಟಿ ಮಾಡಿಕೊಂಡು ದೇವರ ಒಳಗಡೆ ಇದನ್ನ ಆತ ನಾವು ಅಂತಕ್ಕಂಥ ಜ್ಞಾನ ಬಂದಿಲ್ಲ. ಆತ ನಾವು ಅಂತಕ್ಕಂಥ ಜ್ಞಾನ ಬಂದಾಗ ನಾವೆಲ್ಲರೂ ಮಾತ್ಮರೆ, ಯಾರಿಗೂ ಸಮಸ್ಯೆ ಇಲ್ಲ. ಅಂದ್ರೆ ಈ ಪಾತ್ರ ಯಾವುದೇ ಪಾತ್ರ ಇರಲಿ, ಎಷ್ಟು ವರ್ಷ ಇರ್ಬೋದು. ವಿವೇಕಾನಂದ 28 ವರ್ಷ ಹೋದ್ರು, ಶಂಕರಾಚಾರ್ಯ 32 ವರ್ಷ ಹೋದ್ರು. ಇವ್ ಏಸ್ ವರ್ಷ ಇದ್ರು, ಯಾವಾಗ ಹೋದ್ರು, ಏನು ಹೋದ್ರು ಅಂತ ಸಂಬಂಧ ಇಲ್ಲ. ನೀನು ಹುಟ್ಟಿದ ಮೇಲೆ ಆತ್ಮಜ್ಞಾನ ತಿಳ್ಕೊಂಡು ಯಾವಾಗನ್ನ ಹೋಗುದು. ಪ್ರಹ್ಲಾದ 15 ವರ್ಷದಾಗ ಮಾತ್ಮಾದ, ಅದು ಯಾವಾಗನ್ನ ಹೋದು. ಅದ್ಭುತವಾದ ಆಂಜನೇಯ ಸ್ವಾಮಿ 2 ವರ್ಷದಾಗ ಧ್ಯಾನ ಮಾಡಿ ಮಾತ್ಮಾದ, ಅದು ಯಾರನ್ನು ಯಾವಾಗನ್ನ ಆಗ್ಬೋದು. ಇದಕ್ಕೆ ವಯಸ್ಸಾದ್ಮೇಲೆ ಆತರ ಇದೆಲ್ಲ ಅಲ್ಲ. ಇದಕ್ಕೆ ಜನ್ಮ ಪರಂಪರೆಯಲ್ಲೇ ಸಾಧನೆ ಮಾಡಿದ್ದಾರೆ ಎಷ್ಟೋ ಮಂದಿ. ಅವ್ರು 10 ವರ್ಷದಾಗ ಮಾತ್ಮನ ಆಗ್ಬೋದು, ಇವ್ರು 50 ವರ್ಷ ಆದ್ರೂ ಮಾತ್ಮನ ಆದಂಗೆ ಇರ್ಬೋದು. ಇದಕ್ಕೆ ಸಂಬಂಧ ಇಲ್ಲ. ಇದಕ್ಕೆ ಎಷ್ಟು ಜನ್ಮನೇ ಎತ್ತುವುದು ನೀನು ಏನನ್ನ ಮಾಡ್ಕೋ, ನಿನ್ನಿಚ್ಛ. ಉಂಡು ತಿಂದು ಜಲಸ ಮಾಡ್ಕೊಂತೀರ, ಇದು ಬೇರೆ. ಇದು ಜಲಸ ಮಾಡೋದಲ್ಲ, ಇದು ಪುರಾಣ ಪುಣ್ಯಕತೆ ಅಲ್ಲ, ಪುಣ್ಯ ಮಾರ್ಗ ಅಲ್ಲ, ಇದು ಸತ್ಯ ಮಾರ್ಗ. ಅದ್ಭುತವಾಗಿರ್ತಕ್ಕಂಥ ನೀನೇ ದೇವರು ಅಂತಕ್ಕಂಥ ತಿಳ್ಕೊಂಬಂತಮ್ಮ. ಇದಕ್ಕೆ ಅಸಲು ಏನು ಕಷ್ಟ ಬಿಡಂಗಿಲ್ಲ. ಸ್ನಾನ ಇಲ್ಲ, ರಥ ಇಲ್ಲ, ಏನಿಲ್ಲ, ಪಕ್ಕೆಲ್ ಗಂಡಿರ್ಲಿ, ಮಕ್ಕಳಿರ್ಲಿ, ಏನ್ತಿಲ್ಲ, ಆಸ್ತಿ ಇಲ್ಲ, ಆಯಾಗಿ ಇದನ್ನ ರೆಸ್ಟ್ ಕೊಡೋಕು. ಮೈಂಡ್ ಯಾವಾಗ ನೀನು ರೆಸ್ಟ್ ಕೊಟ್ಟರೆ ಬಾಡಿ ಯಾವಾಗ ಬೆಸ್ಟ್ ಆಗ್ತದೆ. ಇದನ್ನ ರೆಸ್ಟ್ ಕೊಟ್ಟಿಲ್ಲ, ಯಾವಾಗ ರಾತ್ರಿ ಆಗಲೂ ಚಿಂತೆ, ಮುಂಜಾನೆ ಏನಾಗ್ತದೋ, ಮುಂಜಾನೆಲ್ಲೋ, ನಾಳೆ ಏನಾಗ್ತದೋ, ನಾಳೆ ಏನಾಗ್ತದೋ, ಇದ್ರ ಬಗ್ಗೆ ಚಿಂತೆ ಇಟ್ಕೊಂಡ್ಬಿಟ್ಟಿದ್ದು. ಇದ್ರ ಬಗ್ಗೆ ಚಿಂತೆ ಇಟ್ಕೊಂಡು ನಮ್ಗೆ ಎನರ್ಜಿ ಬರದ ನಾವು ರೋಗಗಳು ತಂದ್ಕೊಂಡು ಡಾಕ್ಟರ್ದು ಎಲ್ಲ ದುಡ್ದಿದ್ದೆಲ್ಲ ಡಾಕ್ಟರ್ಗೆ ಇಟ್ಟು ಮತ್ತೆ ಸಾಲ ಮಾಡ್ಕೊಂಡು ಇದೆ ಅಲ್ಲಲ್ಲ. ಇದೆಲ್ಲ ಕಾರಣ ಏನಂದ್ರೆ ಎಲ್ಲಕ್ಕೂ ನಾವೇ ಕಾರಣ. ಇದಕ್ಕೆ ಯಾರು ಬೇರೆ ಕಾರಣ ಅಲ್ಲ. ಅದಕ್ಕೋಸ್ಕರ ನಾವೇ ಬದಲಾಗಬೇಕು. ಅದಕ್ಕೋಸ್ಕರ ಕನಿಷ್ಠ ಮಲಿಕೆ ಹೋಗಿ 1 ಗಂಟೆ 1 ಗಂಟೆ ಹೊತ್ತು ನಾವು 40 ದಿವಸ ಸಾಧನೆ ಮಾಡಿದಾಗ ನಮಗೆ ಚೆನ್ನಾಗಿ ಬದಲಾವಣೆ ಅನಿಸುತ್ತೆ. ಅದನ್ನ ಈ ಅದ್ಭುತವಾಗಿರ್ತಕ್ಕಂಥ ರಹಸ್ಯ ಏನಂತಂದ್ರೆ ಅದಕ್ಕೆ ಫೀಸ್ ಕಟ್ಬೇಕಪ್ಪ ಅಂದ್ರೆ ಏನಂದ್ರ ಇದಕ್ಕೆ ಫೀಸ್ ಐತೆ. ಫೀಸ್ ಏನಪ್ಪ ಅಂದ್ರೆ ನಾವು 40 ದಿವಸ ಆದ್ಮೇಲೆ ನಮ್ಗೆ ಏನ್ ಬೇಸತ್ತ, ಇವ್ ಸ್ವಲ್ಪ ನಿದ್ದೆ ಬೇಸ್ ಬರ್ತಮ್ಮ ಅಂತೇಳಿ ಈ ಕಡೆ ಬಕ್ಯಾಲೆ ರಾಯಮ್ಮ ಆ ಭಿಕ್ಷೆ ಬೇಡ ಮೇಲೆ ಆಯ್ ಕಾಯಿಪಲ್ಲೆ ಮಾರ ನಮಸ್ಕಾರ ಮಾಡಿ ನಮ್ಗೆ ಸ್ವಲ್ಪ ನಿದ್ದೆ ಬೇಸ್ ಬರ್ತದೆ, ಕಣ್ಮುಚ್ಚಿ ನೀನ್ ಸುತ್ತ ಕುಂತ್ಕಮ್ಮ ಅಂತ ಹೇಳೋದೇ ಫೀಸ್. ನಮಗೆ ಫೀಸ್ ಏನಪ್ಪಾ ಅಂದ್ರೆ ನಾವು ಬೇಸಾಗಬೇಕು, ನಮ್ಮ ಮನೆ ಪಕ್ಕ ಬೇಸಾಗಬೇಕು, ನಮ್ಮ ಊರ ಬೇಸಾಗಬೇಕು, ನಮ್ಮ ಪ್ರಪಂಚನೇ ಬೇಸ. ಅಂದ್ರೆ ಇದು ಅದ್ಭುತ ಕಾರ್ಯಕ್ರಮ. ಹೆಂಗೈತೆ ಅಂದ್ರ ಮನೆಯಲ್ಲಿ ಒಬ್ರು ಧ್ಯಾನ ಮಾಡ್ಕೊಂತ ಕುಂತೀವಿ ಅನ್ಕ ಇದು ಏನು ಕಣ್ಮುಚ್ಚಿ ಗುದ್ದ ತಿಕ್ಕದಿದೆ ಏನ್ ಮಾಡ್ತದೆ ಅಂತ ಆ ಥಾಟ್ಸ್ ಈ ಕಡೆ ಆದ್ರೂ ಮನೆಯೆಲ್ಲರೂ ಕುಟುಂಬ ಸಹಿತ ಎಲ್ಲರೂ ಧ್ಯಾನ ಮಾಡ್ತಕ್ಕಂಥ ಸ್ಥಿತಿಗೆ ಹೋಗು. ಕುಟುಂಬ ಸಹಿತ ನಿದ್ದೆ ಮಾಡೋಕೆ ಇಲ್ಲ ಅಂದ್ರೆ ಏನು ಹಗಲರಾದ ಕುಂದಿದ್ದು ಮುಂಜಾನೆ ನೋಡಿದ್ರೆ ಗಂಡನ ಬಾರಿ ಬೈತೆ ತಿಕ್ಕದಿದೆ ಅಂತಾರೆ. ಅವಾಗ ಅಲ್ಲಿ ಅಲ್ಲ ಸುಭಾಷ್ ಭದ್ರ ಅಂತದ ಅದ್ಭುತವಾಗಿ ಸಿಟ್ಟಿರ್ತದೆ. ಆದ ಬಡ ಕಾಲಿ ಮೇಲೆ ಕಾಲ್ತ ಒತ್ತಿದ್ದ ಸುಭಾಷ್ ಭದ್ರಿ. ಅದು ಸಿಟ್ಟಿ ಹಾಕೈತೆ ಅಂದ್ರೆ ಅಲ್ಲೇ ಕಾಲು ಇಟ್ಕೊಂಡು ಕಾಲು ತುಂಬ ಬರ್ತದೆ. ನನ್ನಿಂದ ಏನ್ ಬರಕಿಲ್ಲ, ನೀವ್ ಬದಲಾಗಬೇಕು. ನೀನ್ ಒಳಗಡೆ ಪ್ರಯಾಣ ಮಾಡು, ನಾನು ಕಣ್ಮುಚ್ಕೊಂಡು ಶ್ವಾಸ ಮೇಲೆ ದ್ಯಾಸಿಟ್ಟೆ, ಗುರುವಿನ ಜೊತೆಗೆ ನಾನು ದೇಹನೇ ದೇವಾಲಯ ಆತ್ಮ ದೇವರ ಅಂತ ತಿಳ್ಕೊಂಡೆ. ನೀನ್ ಕಾಲಿಗೆ ಬುಕ್ತಿ ದುಮ್ ಬರ್ತದೆ, ಏನ್ ಬರಕಿಲ್ಲ ನಿನಗೆ ಅಂತ ಆತ ಸಿಟ್ಟಿ ಬರ್ತದೆ. ಅದ್ರಂಗ ನೀನು ಗಂಡನ ಸಿಟ್ಟು ಮಾಡಿದ್ರೆ ಈಗೇನ್ ಧ್ಯಾನ ಮಾಡ್ತಾರೆ, ಸಿಗ್ತಾರೆ. ಏನ್ ಯಾರು ಧ್ಯಾನ ಮಾಡ್ತಾರೆ, ಯಾರು ಸಿಟ್ಟದ? ಈ ಸಿಕ್ತಲ್ಲ ಸಂಬಂಧ ಅಲ್ಲ, ಇದು ಒಳಗಿಂದ ಬದಲಾವಣೆ ಆಗ್ತಾ ಇರ್ತದೆ. ಯಾರಿಗೂ ಗೊತ್ತಾಗ್ಲಿಲ್ಲ ಇದು. ಆಟೋಮೆಟಿಕ್ ಒಂದ್ ದಿವಸ ಇಷ್ಟು ಗಿಡ ಅದಕ್ಕೆ ಗಿಡ ದೊಡ್ಡದಾಗ್ತಾ ಬರ್ತದೆ. ಯಾರು ದೊಡ್ಡದು ಮಾಡ್ತಾರೆ ಗಿಡ, ಯಾರು ದೊಡ್ಡದು ಮಾಡಕ್ಕಿಲ್ಲ. ಎಲ್ಲ ಮಕ್ಕಳು ಎಲ್ಲರ ಮನೆ ಮಕ್ಕಳು ಇರ್ತಾರೆ, ಎಲ್ಲರೂ ದೊಡ್ಡದು ಹಾಕಿ ಅಂತ ಯಾರು ದೊಡ್ಡದು ಮಾಡ್ತಾರೆ? ಅದಕ್ಕಿಂತ ಪ್ರಕೃತಿ ಅದಕ್ಕಿಂತ ದೊಡ್ಡ ಆಗ್ತಾರ, ಅದಕ್ಕಿಂತ ಬದಲಾವಣೆ ಆಗ್ತಾ ಇರ್ತದೆ ಒಳಗಡೆ. ಅಂದ್ರೆ ನಮ್ಗೆ ಗೊತ್ತಾಗಲ್ಲ. ನಮಗೆ ಈ ರೀತಿ ಇರೋದ್ರಿಂದ ಮನೆಗೆ ಎಲ್ಲರೂ ಮಾಡಿದಾಗ ಚೆನ್ನಾಗಿ ಬರ್ತದೆ. ಅದಕ್ಕೋಸ್ಕರ ಎಲ್ಲೇನ ಪಾರ್ಕ್ಗಳಾಗಿಂತಲ್ಲಿ ಗಿಡಗಳು ಮರಗಳು ಇವೆಲ್ಲ ಇದ್ದಾಗ ಎನರ್ಜಿ ಚೆನ್ನಾಗಿರುತ್ತೆ. ಇಂತಲ್ಲಿ ಮಾಡಿದಾಗ ಗಿಡ ಕುಂತ ಮಾಡಿದಾಗ ಇದು ಅದ್ಭುತವಾಗಿರ್ತಕ್ಕಂಥ ಅಲಿಪುರದಾತ್ಮ ಮಠ ಇಂಥ ಮಠಗಳಲ್ಲಿ ಮಾಡಿದಾಗ ಸ್ವಲ್ಪ ಚೆನ್ನಾಗಿ ಬರ್ತದೆ. ಯಾಕಂದ್ರೆ ಅದೆಲ್ಲ ಜೀವ ಸಮಾಧಿ ಆಗಿರ್ತಾರ ಅಂತೆಲ್ಲ ಸ್ವಲ್ಪ ಥಾಟ್ಲೆಸ್ ಇರ್ತದೆ. ಅಂದ್ರೆ ಅದಕ್ಕೋಸ್ಕರ ನೀವು ರಾತ್ರಿ ಬೇಸ್ ಉಣಿಸಿ ಬೇಸ್ ಮಜ್ಜಿಗೆ ಹಾಲನ್ನು ಚೆನ್ನಾಗಿ ಉಣಿಸಿ ಮಕ್ಕಳಿಸ್ಬಿಟ್ಟು ಗಂಡ ಮಕ್ಕಳೆಲ್ಲರನ್ನ ನಾವು ಮುಂಜಾನೆ 4 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದು ಕುಂತ ಹೋಗಿ 4 ಗಂಟೆಗೆ ಎದ್ದು ಅಲಾರಾಮ್ ಇಟ್ಕೊಂಡು ಕುಂತ ಹೋಗಿ 4 ಗಂಟೆಗೆ ತಾಡ್ಸ್ ಬರಕಲ್ಲ. ಇವೆಲ್ಲ ಎದ್ದು ಬಿಡ್ತಾವ ದೇವುಗಳೆಲ್ಲ ಎದ್ದು ಈ ಚಿತ್ರವಾಗಿರ್ತಕ್ಕಂಥ ನನಗೆ ಅದು ಬೇಕು ಇದು ಬೇಕು ಅದು ಬೇಕಂತ ಈ ಚಿತ್ರವಾಗಿ ಟೆನ್ಷನ್ ಆಗ್ಬಿಡ್ತಾವ. ಈ ಟೆನ್ಷನ್ ತಾಡ್ಸ್ ಬಂದ್ಬಿಡ್ತಾವ. ಆಲೋಚನೆ ಬರ್ತಾವ ಅಂದ್ರೆ ಏನ್ ಆಲೋಚನೆ ಅಲ್ಲ, ಇದು ಎಲ್ಲವನ್ನು ಮಗಲಿಸಿ ನಾವು ಧ್ಯಾನ ಮಾಡೋದು.
ರಾತ್ರಿ ರಾತ್ರಿ ಕನಿಷ್ಠ 1 ಗಂಟೆ ತಾಟ್ಲಸಿ ಹೋದ್ರ 3 ಗಂಟೆ ನಿದ್ದೆ ಮಾಡೋಷ್ಟು ಎನರ್ಜಿ ಬಂದ್ಬಿಡ್ತದೆ. ಅಸಲ್ ರಾತ್ರಿ ನಿದ್ದೆ ಮಾಡೋದು ನೀನ್ 1 ದಿವಸ ಬಾ, ನಿನ್ ಮನೆಗೆ 5 ದಿವಸ ಕುಂದಿರ್ತ ನಿಂಗೆ ಅಸಲ್ ನಿದ್ದೆ ಮಾಡ್ಬೇಕಾಗಿಲ್ಲ. ತಾಟ್ಲಸ್ ಎನರ್ಜಿ ಬರ್ತದೆ, ಬಾಡಿ ಆಕ್ಟಿವ್ ಇರ್ತದೆ. ಆದ್ರೆ ಮೈಂಡ್ ಸೆಟ್ ಏನೈತೆ ನಿದ್ದೆ ಮಾಡಿದ್ರೆ ಏನಂತ ಮುಂಜಾನೆ ಆಗ್ಲಿಕ್ಕೆ ಬಂತಪ್ಪ ಅಂತ ನಿನ್ ತಾಡ್ಸೆ ಕಾರಣ ಲೋಕ ಎಲ್ಲ ಪ್ರತಿ ಒಂದಿಗೆ ತಾಡ್ಸ್ಕೊಂಡು ಆ ಗುಡಿಗೆ ಹೋದ್ರೆ ಬೇಸತ್ತ ಅಂದ್ರೆ ದಿನ ಗುಡಿಗೆ ಬೇಸತ್ತ, ದಿನ ಕುರ್ಜಿ ಕೈ ಮೇಲೆ ಬೇಸತ್ತ, ನಿಮ್ ಆರೋಗ್ಯ ಬೇಸತ್ತ ಅಂದ್ರೆ ನಿಮ್ ವಿಶ್ವಾಸನೇ ಕಾರಣ. ಅದ್ಭುತವಾಗಿರ್ತಕ್ಕಂಥ ನೀವು ತಾಟ್ಲೆಸ್ ಮೈಂಡ್ ಆಗಿರ್ತೀರಿ, ಈ ಕುರ್ಜಿ ಕೈ ಮೇಲೆ ಬೇಸತ್ತೆ. ನಿಮ್ಮ ತಾಡ್ಸ್ ಕಾರಣಲ್ಲಿ ಅದು ಕುರ್ಜಿ ಅಲ್ಲ ಕಾರಣ. ನೀವ್ ಎಷ್ಟು ದಿನ ಬಂದು ದಿನ ಕೈ ಮುಗಿದವ್ರು ಬೇಸತ್ತೆ, ನಿಮ್ಗೆ ಗ್ಯಾರಂಟಿ ಬೇಸತ್ತೆ. ಅಂದ್ರೆ ನಿಮ್ ವಿಶ್ವಾಸ ಅಷ್ಟು ವಿಶ್ವಾಸ ಇರ್ತೀವಿ, ಒಳ್ಳೆ ಮಾರ್ಗದಲ್ಲಿ ಇರ್ತೀರಿ, ಯಾವ ಮೋಸ ಮಾಡಕ್ಕಲ್ಲ, ಕೆಟ್ಟ ಮಾರ್ಗ ಇರಲ್ಲ, ನೀವು ಒಳ್ಳೆ ಮಾರ್ಗ ಒಳ್ಳೆ ತಾಡ್ಸ್ ರಿಲೇ ಮಾಡ್ತಾರೆ, ನನಗೆ ಬೇಸ ಆಗಲ್ಲಪ್ಪ ಬೇಸಾತಿ ಅಂದ್ರೆ ಅಲ್ಲಿ ಇರ್ತಕ್ಕಂಥ ವಸ್ತುವಿನಿಂದ ಬೇಸ ಆಗ್ತಕ್ಕಂಥ ಕೆಲಸ ಅಲ್ಲ. ಯಾರು ರಾಮ ಕೃಷ್ಣ ಅಲ್ಲ, ಯಾರನ್ನ ಬೇಸ್ ಮಾಡಕ್ಕಲ್ಲ, ಯಾರಿಗೂ ರೋಗ ಕೊಡಕಲ್ಲ. ಇದು ಒಂದು ಪಾಯಿಂಟ್ ತಗೊಳ್ಳಿ, ಯಾರಿಗೂ ರೋಗ ಕೊಡ್ತಕ್ಕಂಥ ಕೆಲಸ ಅದಲ್ಲ. ನಾವೇ ಅಲ್ಲಿಂದ ಬಂದಿವಿ, ನಾವೇ ಈ ರೋಗ ತಂದ್ಕೊಂಡಿವಿ, ನಾವೇ ಅನುಭವಿಸಿ ಹೆಂಗಿರ್ತದೆ ನೋಡೋಣ ಅಂತ ಬಂದಿವಿ. ಅದನ್ನ ಅನುಭವಿಸಿ ಹೋಗ್ಬೇಕ ಬಿಟ್ಟು ನಾವು ಕಷ್ಟ ಐತಪ್ಪ ಹೆಂಗಪ್ಪ ಅಂತ ಕಷ್ಟ ಇಲ್ಲ, ಇದು ಅನುಭವಿಸೋಕಂತ ಬಂದಿವಿ ನಾವು. ಅದ್ಭುತ ನೋಡು, ಅಲ್ಲಿ ಕುಮಾರಸ್ವಾಮಿ ಕೊಡ್ತಿ ಇಲ್ಲಿ ಬಂದೀನಿ, ಹೆಂಗ್ ಮೇಡಮ್ ನಾನು ಹೋಗೋದಂದ್ರೆ ನೀನ್ ಹೆಂಗ್ ಬಂದಿ ಹಂಗ ಹೋಗಪ್ಪ ಅಂತಾಳ. ಮೇಡಮ್ ನೀನ್ ಹೆಂಗ್ ಬಂದಿ ಹಂಗ ಹೋಗ್, ಅದೇ ಅಲ್ಲಿಂದ ಬಂದಿ ಸರ್ ಹೆಂಗ್ ಮಾಡಕ್ ಸರ್, ಹೆಂಗ್ ಯಾರೇ ನೀನ್ ಹೆಂಗ್ ಬಂದಿ ಹಂಗೆ ಹೋಗಿ, ಎಲ್ಲಿ ಐತೆ ಮನೆ, ನಿನ್ ಮನೆ ಎಲ್ಲಿ ಐತೆ, ಯಾರು ಇವೆಲ್ಲ ಯಾರು ಕರ್ಕೊಂಡು ಬಿಡ್ತಾರೆ 20 ಮಂದಿ ಬಿಡಕ. ಅದ್ರಂಗೆ ನಾವು ಅದ್ಭುತವಾಗಿರ್ತಕ್ಕಂಥ ನಾಳೆ ಹೋಗ್ಲಿದ್ದು ನಾವೆಲ್ಲರೂ ಇಲ್ಲಿ ಬಂದಿವಿ. ನಾವು ನಮ್ಮ ಪಾತ್ರ ಹೆಂಡತಿ ಪಾತ್ರ, ಗಂಡನ ಪಾತ್ರ, ಲಚ್ಚರ ಪಾತ್ರ, ಯಾವುದೇ ಪಾತ್ರ ಮಾಡ್ತಾ ಆಯಾಗಿ ಮಲಿಕೆ 1 ಗಂಟೆ 1 ಗಂಟೆ ಹೊತ್ತು ಮಲಿಕೆವಾಗ ಜಲ್ದಿ ಧ್ಯಾನ ಬರಕಲ್ಲ. ಅಷ್ಟದಾಗ ಅಡಿಗೆ ಮಾಡಿದ್ದು ಸಾಮಾನು ಮಾಡಿದ ಎಲ್ಲ ಕಷ್ಟಗಳು ಇರ್ತಾವ, ಎಲ್ಲ ಟೆನ್ಷನ್ ಇರ್ತಾವ, ಆಟದ ನಿದ್ದೆ ಧ್ಯಾನ ಬರಕಲ್ಲ. ಆ ಸುತ್ತ ಧ್ಯಾನ ಕುಂತ್ಕೊಂಡು ಹಂಗೆ ಹತ್ತಿರ ರೆಡಿ ಇರ್ಬೇಕು. ಅಂದ್ರೆ ಗಂಡನ ಕೆಲಸ ಹೆಂಡತಿ ಕೆಲಸ ಎಲ್ಲ ಮುಗಿಸಬೇಕು. ಇದಂದ್ರೆ ಆಧ್ಯಾತ್ಮಿಕ ಗಂಡ ಹೆಂಡತಿ ಬಿಟ್ಟು ಓಡೇ ಸನ್ಯಾಸ ಆಗಿ ಓಡೋದಲ್ಲ, ಇದು ವೈರಾಗ್ಯ ಅಲ್ಲ, ವೈಭೋಗ. ಅದ್ಭುತವಾಗಿ ಆನಂದವಾಗಿದ್ರೆ ಆನಂದವಾಗಿರ್ಬೇಕು, ಗಂಡ ಐತಿ ಎಂಜಾಯ್ ಆಗಿರ್ಬೇಕು. ಇದು ಬಿಟ್ಟು ಓಡೋದಲ್ಲ, ಎಲ್ಲ ಹುಡುಗರು ಬರೋದಲ್ಲ, ಬುದ್ಧಿಯರು ಬರೋದಲ್ಲ ಧ್ಯಾನಕ್ಕೆ. ನಾವು ಹುಡುಗಿಗೆ ಧ್ಯಾನ ಜಾಸ್ತಿ. ಎಲ್ಲಾ ಸ್ಕೂಲ್ ಬಹಳ 180 ಸ್ಕೂಲಲ್ಲಿ ನಾನು ಕನಿಷ್ಠ 19 ವರ್ಷದಿಂದ ಎಲ್ಲ ಸ್ಕೂಲ್ಗೆ ಹೇಳಿದ್ದೀನಿ. ಅಂದ್ರೆ ಸಣ್ಣ ಮಕ್ಕಳಿಗೆ ಧ್ಯಾನ ಇದು, ಸಣ್ಣ ದೊಡ್ಡರಿಗೆ ಅಂತಾನಲ್ಲ, ಯಾರನ್ನು ಮಾಡ್ಬೋದು. ಅದ್ಭುತವಾಗಿ ಎಂಜಾಯ್ ಆಗಿರೋ ಎಲ್ಲ ಕೆಲಸಗಳು ಮಾಡ್ಕೋಬಹುದು, ಆನಂದವಾಗಿ ಎಲ್ಲ ಜೀವನ ಮಾಡ್ಬೋದು. ಎಲ್ಲವನ್ನು ಗುಟ್ಟು ಮಾಡ್ತಕ್ಕಂಥದ್ದಲ್ಲ, ಸಂಸಾರ ಎಲ್ಲ ಮುಗಿಸಿರ್ತಕ್ಕಂಥ ಕೆಲಸ ಮುಗಿಸಿದ ಮೇಲೆ ಯಾರ್ದವ್ರ ಆಸೆ ಮೇಲೆ ಧ್ಯಾನ ಕುಂತ್ಕೊಂಬೋದು, ಕಾಲ್ ಚಾಸ್ಕೊಂಡ್ ಆಗಿ ಕಾಲ್ ಸ್ವಲ್ಪ ಟಚ್ ಮಾಡ್ಕೊಂಬೋದು, ಕೈ ಅಚ್ಚರ ರೆಡಿ ಇರ್ಬೇಕು. ಯಾವಾಗ ನಮಗೆ ಸಾಕಾಯ್ತು 1 ಗಂಟೆ ಹಂಗೆ ಮಲ್ಕೊಂಡು ನಂಗೆ ಶ್ವಾಸ ಮಧ್ಯೆ ಹಾಸಿಟ್ಟು ಹಂಗೆ ನಿದ್ದೆ ಮಾಡ್ಬಿಡ್ದು, ಹಂಗೆ ಶ್ವಾಸ ಮಧ್ಯೆ ಹಾಸಿಟ್ಟು ಹಂಗೆ ತಾಟ್ಲೆಸ್ ಹಿಂಗೆ ಹೋಗ್ತಾ ಇರ್ತದೆ. ಅವಾಗ ಮಾತ್ರ ಕುಂತ್ಕೊಂಡ 1 ಗಂಟೆ ನಿದ್ದೆ ಧ್ಯಾನ ಬರಕಲ್ಲ. ಆರ ಸುತ್ತ ನೀವು ಮಲ್ಕೊಂಡ ಹಂಗೆ ಅಂದ್ರ ಮಲ್ಕಿನ ಧ್ಯಾನ ಬರುವ ಸರ್ ಅಂತಾರ. ಮಲ್ಕಿಂಡ ಏನಂತಂದ್ರ ಹಿಂಗ ಅಡ್ಡ ಪೈಪ್ ಇದ್ರೆ ನೀರ್ ನಿಧಾನ ಹೋಗ್ತಾವ. ನೀನ್ ಹಿಂಗ್ ನೆಟ್ಟಿಗೆ ಮ್ಯಾಗಿಂದ ಮಾಳವಾಗ ನೀರು ಪೈಪ್ ಟ್ಯಾಂಕಿ ಕೆಳಗಡೆ ಹೊಡುತ್ತೆ, ಆರಾಮ ಮ್ಯಾಲೆ ಇರ್ತಾರೆ, ಮ್ಯಾಲಿಂದ ಪೈಪ್ ನೀರು ದಮಕ್ಕಿನ್ ಬಿಡ್ತಾವ. ಅದಕ್ಕೋಸ್ಕರ ಕುಂತ್ಕೊಂಡಾಗ ಎನರ್ಜಿ ಜಾಸ್ತಿ ಬರ್ತದೆ, ಜಲ್ದಿ ರೋಗ ಕಮ್ಮಿ ಆಗ್ತದೆ. ಅವಾಗ ಅದಕ್ಕೋಸ್ಕರ ಕುಂತ್ಕೊಂಡು 1 ಗಂಟೆ ಹೊತ್ತು ಮಾಡಿ ಹಂಗೆ ಮಲ್ಕೊಂಡ್ರ ಹಂಗೆ ಸಣ್ಣಿಗೆ ಹಂಗೆ ಬಿದ್ದು ರೋಗ ಆಗಿ ಸಣ್ಣಿಗೆ ಬರ್ತದೆ, ಹಂಗೆ ಬಿದ್ದು ರೋಗ ಕಮ್ಮಿ ಆಗ್ತಾವ. ಹಂಗೆ ಶ್ವಾಸ ಮಧ್ಯೆ ಹಸಿ ನಿದ್ದೆ ಮಾಡೋದು. ಮುಂಜಾನೆ 60 ಬಿಟ್ಕೊಂಡು ಮತ್ತೆ 4 ಗಂಟೆಗೆ ಆ ಟೈಮ್ನಾಗ ಮತ್ತೆ ಎನರ್ಜಿ ಮತ್ತೆ ಕುಂತ್ಕೊಂಡಾಗ ಚೆನ್ನಾಗಿ ಬರುತ್ತೆ. ಅವಾಗ ಆ ಟೈಮ್ ತಾಟ್ಲೆ ಸಿಗೋತೀವಿ. ಆ ಟೈಮ್ನಾಗ ಮಾತ್ರ ಅವ್ರೆಲ್ಲ ಮಕ್ಕಳಿರ್ತಾರ, ಅವ್ರು ನೆನೆಸಬಾರ್ದು. ನಾವು ಅಲಾರಾಮ್ ಹಾಸಿಗೆ ಇಟ್ಕೋಬೇಕು, ಅಲಾರಾಮ್ ಇಟ್ಕೊಂಡು ಹೋಗ್ಬೇಕು, ನಾವು ಮಾಡ್ಕೋಬೇಕು. ಮತ್ತೆ ಮತ್ತೆ ಅವ್ರಿಗೆ ಪಾಪ ಏನ್ ಮಾಡಿಲ್ಲ ಪಮ್ಮಂಗಿರ್ಬೇಕು. ಹಂಗ ಅವಾಗನೇ ಕರೆಕ್ಟ್ ಆಗೋದು. ಇಲ್ಲಾಂದ್ರೆ ಆ ಕಡೆ ಥಾಟ್ಸ್ ನಮಗೆ ರಿವರ್ಸ್ ಇಡ್ತಾವ. ಯಾಕಂದ್ರೆ ನೆಗೆಟಿವ್ ಥಾಟ್ಸ್ ಫೋರ್ಸ್ ಇದ್ದದ್ದು, ಪಾಸಿಟಿವ್ ಥಾಟ್ಸ್ ಫೋರ್ಸ್ ಇರಕ್ಕಿಲ್ಲ. ಇದಕ್ಕೆ ದೇವರಿಗಿಂತ ದೇವಗಳಿಗೆ ಜಾಸ್ತಿ ಎನರ್ಜಿ. ಅದಕ್ಕೋಸ್ಕರ ಇದು ಅದ್ಭುತವಾಗಿರ್ತಕ್ಕಂಥ ದೇವರು. ದೆವ್ವ ಅಂದ್ರೆ ಏನಂದ್ರ ದೇವ್ ಅದೇವ ಅಂದ್ರೆ ಅದೇವ ಅಂತಾರೆ, ದೇವ್ರ ಅದೇನ ಅಂದ್ರೆ ಅದೇವ ಅಂತ. ಇಬ್ರು ಕರೆಕ್ಟ್. ದೇವ್ರ ಅಂದ್ರೆ ಕರೆಕ್ಟ್, ದೆವ್ವ. ನಾನು ಎಲ್ಲಿ ದೆವ್ವ ಅಲ್ಲೇ ಕುಂದಿರ್ತೀನಿ, ಹೆಂಗೆ ಬರ್ತ ನೋಡ ಬರಪ್ಪ ಅಂದ್ರೆ ಇಲ್ಲ ಅಂದ್ರೆ ಇಲ್ಲ, ಅದೇವ ಅಂದ್ರೆ ಅದೇವ. ಇದನ್ನ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂದ್ರ ಒಂದು ಕನ್ನಡಿ ಮನೆ ಎಲ್ಲರೂ ಭಾಷೆ ಕನ್ನಡಿ ಇರ್ತದೆ. ಆ ಕನ್ನಡಿಯಾಗ ದೇವ್ರ ಅಂದ್ರೆ ಕನ್ನಡಿ ಇದ್ದಂಗ, ಕನ್ನಡಿ ಹಾಕಿ ನಿಂತ್ಕೊಂಡು ಹಿಂಗ ಅನ್ಕೊಂಡು ಸೇ ಕೂದಲ ಬೇಸ್ ಮಾಡಂದ್ರೆ ಕನ್ನಡಿ ಬೇಸ್ ಮಾಡಲ್ಲ, ನೀನು ಹಿಂಗ ಅನ್ಕೋಬೇಕು. ನೀನು ಬದಲಾಗಲಿ, ಕನ್ನಡಿ ಬದಲ ಮಾಡಕಲ್ಲ. ನೀ ಕುಂಕುಮ ಇಟ್ಕೋ, ನಾನು ಕುಂಕುಮ ಇಟ್ಕೊಂಡು ಇಟ್ಕ ಅಂದ್ರೆ ಅದು ಕನ್ನಡಿ ಇಟ್ಕೋಬೇಕಲ್ಲ, ನೀನ್ ಇಟ್ಕೋಬೇಕು ಕುಂಕುಮ. ನೀನ್ ಕುಂಕುಮ ಇಟ್ಕೊಂಡ್ರೆ ಕನ್ನಡಿ ಕಾಣುತ್ತೆ. ಅದ್ರಂಗೆ ನೀನು ಬದಲಾಗಲಿ, ಕನ್ನಡಿ ಬದಲಾಕ. ಅದ್ರಂಗೆ ದೇವ್ರು ಮಾತ್ರ ಕನ್ನಡಿ ಇದ್ದಂಗ, ಖಾಲಿ ಕನ್ನಡಿ ಇದ್ದಂಗ. ಅದೇನ್ ಮಾಡಲ್ಲ, ನೀನ್ ಹೆಂಗನ ಬದಲಾಗ, ನೀನ್ ಏನ್ ಬದಲಾದ ಬದಲಾದ ತೋರಿಸ್ತಾನೆ. ನೀನ್ ಒಳ್ಳೆ ಮಾರ್ಗದಲ್ಲಿ ಹೋಗಿ ಆ ಒಳ್ಳೆ ಮಾರ್ಗ ಅದ ತೋರಿಸ್ತದೆ. ಅದು ಅಸಲ ಅದಕ್ಕೆ ಏನ್ ಗೊತ್ತಿಲ್ಲ, ಜೀರೋ ಅದಪ್ಪ. ಕನ್ನಡಿ ಸುಮ್ಮನೆ ಕುಂತಿರ್ತಾನ. ನಾವು ದೇವ್ರೆಲ್ಲ ಮಾಡಿಬಿಡ್ತಾನೆ, ದೇವ್ರು ಏನೇನು ಮಾಡಕಲ್ಲ, ಎಲ್ಲರೂ ನೀನೇ ಮಾಡ್ಕೋಬೇಕು. ಅದಕ್ಕೋಸ್ಕರ ನೀವು ಪೂರ್ತಿಯಾಗಿ ಆಲೋಚನೆ ರಹಿಸಿದ್ ಹೋದಾಗ ಮಾತ್ರ ಎನರ್ಜಿ ಬರ್ತದೆ. ನೀವು ಯಾವ್ದು ರಾಮಕೃಷ್ಣ ಅನ್ಬಾರ್ದು, ಮಂತ್ರ ಜಪ ಅನ್ಬಾರ್ದು, ಯೋಗಾಸನ ಅಲ್ಲ, ಇದು ಕಷ್ಟ ಬರೋದಲ್ಲ, ರೆಸ್ಟ್ ಕೊಡೋದು. ಇದು ಭಾರಿ ಸುಲಭ ಐತೆ. ಅಂದ್ರೆ 29 ವರ್ಷ ನೀನ್ ಏನ್ ಮಾಡಿದೆ, ನಾನು ಈಗ ಕಟ್ಟಿಗೆ 29 ವರ್ಷ ಆಯ್ತು. ಇದು ಹಂಗೆ ದಿನಾಲೇ 5 ರಿಂದ 8, ಸಾಯಂಕಾಲ ಮುಂಜಾನೆ 5 ರಿಂದ 8, 5 ಗಂಟೆಗೆ ಕುಮಾರಸ್ವಾಮಿ ಗುಡಿ ಫೈರ್ ಆಫೀಸ್ ತಗ. ಕುಮಾರಸ್ವಾಮಿ ಗುಡಿ ಎಲ್ಲರಿಗೂ ಗೊತ್ತಿರ್ತದೆ. ಅಲ್ಲಿಂದ ನಾನು ಪಾಪ ಅಲ್ಲಿಗೆ ನಡ್ಕೊಂಬರ್ತೀನಿ, 3 ಕಿಲೋಮೀಟರ್ ನಡ್ಕೊಂಬರ್ತೀನಿ, 3 ಕಿಲೋಮೀಟರ್ ನಡ್ಕೊಂಡು ಹೋಗ್ತೀನಿ. ಮುಂಜಾನೆ ಒಂದ್ಸಲ, ಸಾಯಂಕಾಲ ಒಂದ್ಸಲ ನಡ್ಕೊಂಬಂದೇ ಹೋದ್ನೆ. ನನ್ನ ಗಾಡಿ ನನ್ನ ಮಗ ಹುಟ್ಟಿದ ತಾನಿದ್ದೆ 90ನೇ ಇಸ್ವಿಯಾಗ. ನನ್ನ ಮಗ ಹುಟ್ಟಿದ್ದ ಅವ ತಾನಿ ಗಾಡಿ ಹೊರಗೆ ನಿಲ್ಸೀನಿ.
ಅಂದ್ರೆ 35 ವರ್ಷ ಆದ ಗಾಡಿ ನಾನು ಆ ಗಾಡಿ ಮನೆಗೆ ಇರ್ತದೆ. ಏನ್ ಬಜಾರ್ಗೆ ಹೋಗಂದ್ರೆ ಹಿಂದೆ ಕುಂಚಿನ ಕರ್ಕೊಂಡು ಮತ್ತೆ ಅಲ್ಬಿಡ್ತೀನಿ ಮತ್ತೆ ಕರ್ಕೊಂಡು ಹೋದ್ ನಾನು. ಅಂದ್ರೆ 29 ವರ್ಷದ ಮುಂಜಾನೆ ರೈಲ್ ಗೇಟ್ಲಿಗಿಂತ ದಾಟಿ ಬರ್ತನೆ, ವಾತಾವರಣಗಿಂತ 3 ಕಿಲೋಮೀಟರ್, ಮತ್ತೆ 3 ಕಿಲೋಮೀಟರ್, ಮತ್ತೆ ಸಾಯಂಕಾಲ 5 ಗಂಟೆಗೆ ಅಲ್ಲಿ ಬಂದಿರ್ತನೆ. 10 ನಿಮಿಷ ಲೇಟ್ ಆಗಿ ಬರಂಗಿಲ್ಲ. ಅಷ್ಟು ಮನೆ ಬೀಗರು ಬರ್ಲಿ, ನಮ್ಮ ಮಗಳು ಅಮೆರಿಕ ಕೊಟ್ಟಿ ಹಳೆಯ ಅಮೆರಿಕದ ಬರ್ಲಿಕ್ಕೆ ಕೇಳಂಗಿಲ್ಲ ನಾನು ಅಲ್ಲಿ ಟೈಮ್ ಸರಿಗೆ ಎಲ್ಲ ಮಾತು ಬಂದು ಕುಂತಿರ್ತಾರ ಹೊರಗ ಅಂತೇಳಿ ಅಷ್ಟು ಸ್ಪೀಡ್ನಾಗ ಹೋಗಿ 5 ಗಂಟೆ ಕರೆಕ್ಟ್ ಬಾಗಿಲು ತೆಗೆದು ಎಲ್ಲರೂ ಕಸ ಬೆಳೆದು ನೀರ್ ತಂದು ಹಾಕಿ ನಮಸ್ಕಾರ ಮಾಡಿ ಈ ಮಹಾತ್ಮರು ಎಲ್ಲರೂ ಬಂದಾರ ಧ್ಯಾನ ಮಾಡ್ಕೊಂತಾರ ಅಂತಕ್ಕಂಥ. ನಾನು ಕೆಳಗೆ ಕುಂತಿರ್ತೀನಿ, ಮ್ಯಾಲೆ ಪಿರಮಿಡ್ ಐತೆ, ಕೆಳಗಡೆ ಹಾಲು ಐತೆ. ಅದು ಪಾಪ ಎಲ್ಲ ಯಾರು ಬಂದಿದ್ರು ನೋಡಿದ್ರೆ ಗೊತ್ತಾಗುತ್ತೆ. ಕೆಳಗಡೆ ಹಾಲು, ಮೇಲ್ಗಡೆ ಪಿರಮಿಡ್ ಐತೆ. ಮೇಲೆ ಏರಿಯಾಗಿ ಧ್ಯಾನ ಮಾಡ್ತಾರೆ. ಓರಮ್ಮ ನಮಸ್ಕಾರ ಮಾಡಿ ಅವ್ರೆಲ್ಲ ಕಸ ಬೆಳೆದು ನಮಸ್ಕಾರ ಮಾಡಿ ನೀರ್ ತಂದಾಕಿ ಇಂಥ ಮಹಾತ್ಮರೆಲ್ಲ ಬರ್ತಾರ. ಇವ್ರು ಸೇವೆ ಮಾಡಿದ್ರೆ ಎಷ್ಟು ಪುಣ್ಯ ಅಂತೇಳಿ ನಾನು 29 ವರ್ಷ ಒಂದಿಸ್ತಂಗ 5 ಗಂಟೆ ಮುಂಜಾನೆ 5 ಗಂಟೆ ಅಲ್ಲಿರ್ತ ನಾನು. 5 ಗಂಟೆ ಗಡ್ಡ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಅದೇ ತುಳ್ಬಿಡ್ತು ನಾನು. ಮತ್ತೆ ರಾತ್ರಿ 8 ಗಂಟೆ ನಾನು ಹಿಂಗೆ ಓದಾಡ್ತು ಹೊರಗಡೆ. ಹಿಂಗೆ ಮೇಡಮ್ ಕೇಳಿದ್ರು ನೀರ್ ಕೊಡ್ರೆ, ನೀರ್ ತಂದಿಯ ಮೇಡಮ್, ನೀರ್ ತಂದಿರಂತ ಹಾಗೆ ನೀರ್ ಕುಡ್ಕೊಂಡು ಹಿಂಗೆ ಇರ್ತದೆ. ಇಷ್ಟು ಅದ್ಭುತ ಅಂದ್ರ ಇದು ಎನರ್ಜಿಯಿಂದನೇ ಇರ್ತದೆ. ಹಿಂಗೆ ಏಕೆಂದ್ರೆ ನಾನು ಎಲ್ಲಿ ಹೋಗಿರ್ತ ಗೊತ್ತಿಲ್ಲ, ಸೆಗವಡಿಲ್ಲ ಬರ್ತಾಗ ಮನೆ ನಡ್ಕೊಂಡು ಹೋಗ್ಬಿಡುತ್ತೆ ನನಗೆ. ಇಲ್ಲೇ ಸೆಗವಡಿಲ್ಲ ಇರ್ತದೆ, ದಿನ ನಡೆದು ಅಭ್ಯಾಸ ಐತೆ. ಹಂಗೆ ಮನೆಗೆ ಮತ್ತೆ ಅಲ್ಲಿ ಮನೆಗೆ ನೆನೆಸಿ ಮನೆಗೆ ಇಲ್ಲಿ ಗಾಡಿ ಬಂದು ನಡ್ಕೊಂಡ್ ಗಾಡಿ ತಗೊಳ್ಳೋದು ಎಷ್ಟೋ ಸಲ ಹಂಗೆ ಮಾಡ್ತೀನಿ. ಅಂದ್ರೆ ಗಾಡಿ ಹಾಕೊಂಡು ಹೋಗ್ತಾ ಹೋಗಲ್ಲ ಹೊರಗಲ್ಲಿ, ನಡ್ಕೊಂಡೆ ಹೋಗ್ತಾ ಇರ್ತೀನಿ. ಅಂದ್ರ ನಾನು ಪಾರ್ಕ್ನಾಗ ವಾಕಿಂಗ್ ಮಾಡ್ತಕ್ಕಂಥ, ಪಾರ್ಕ್ನಾಗ ವಾಕಿಂಗ್ ಮಾಡಿ ಸೆಕೆ ಹೊಡ್ರಕ್ಕೆ ಬಂದು ತಿರುಗಿ ಇವೆಲ್ಲ ಡ್ರಾವ್ ಮಾಡಕ್ಕಲ್ಲ. ನನ್ ಕೆಲಸ ಅಲ್ಲಿ ಮಾತು ಬಂದಿರ್ತಾರ ಅಂತೇಳಿ ಬೀಗ ತೆಗ್ದು ಬೀಗ ಮತ್ತೆ ಕಸ ಹೊಡೆದು ನಮಸ್ಕಾರ ಮಾಡಿ ಮತ್ತೆ ಬೀಗ ಇಕ್ಕಿನ ಮತ್ತೆ 8 ಗಂಟೆ ಮನೆ ಬರ್ತೇನೆ. ಮನೆ ಉಂಟು ಮತ್ತೆ ನಾನು ಇವತ್ತು ಸಣ್ಣ ಪುಟ್ಟ ಕೆಲಸಗಳನ್ನ ನೋಡ್ಕೊಂಡು ಮತ್ತೆ ಸಾಯಂಕಾಲ 5 ಗಂಟೆ ಅಲ್ಲಿ ಅಂದ್ರ ಬಳ್ಳಾರಲ್ಲಿ ಪಿರಮಿಡ್ಗಳು ಅಂದ್ರ 243 ಕಟ್ಟಾರ ಪಿರಮಿಡ್ಗಳು. 243 ಒಂದು ಕಟ್ಟಕ ಎಷ್ಟು ಕಷ್ಟ ಇತ್ತಂದ್ರ ಎಷ್ಟೋ ಮಂದಿ ಸ್ವಾಮಿಗಳು ಕೇಳಿದ್ವಿ. ಗುಂಡಸ್ವಾಮಿ ಅಂತ ಸ್ವಾಮಿಗಳು ಎಷ್ಟೋ ಮಂದಿ ಸ್ವಾಮಿ ಕೇಳಿದ್ವಿ. ಇದು ಮಮ್ಮಿ ಇರ್ತಕ್ಕಂಥದ್ದು ಅಂದ್ರ ಪಾಠದ 9ನೇ ಪಾಠದಲ್ಲಿ ಅವ್ರ ಟೀಚರ್ ಕಲ್ತಿರೋದೇ ಪಾಠದಾಗ ಅದನ್ನ ಹೇಳ್ಯಾರ. ಅದು ಮಮ್ಮಿ ಇರ್ತಕ್ಕಂಥ ಅದರಲ್ಲಿ ನೀವು ಮತ್ತೆ ಮಾಳಿನ ಕಟ್ಸಿಂಡ್ರ ನೀವು ಸುತ್ತ ಏನಾಗಿ ಸೊತ್ತೋತ್ರಿ ಅಂತ ಕೇಳಿ ಯಾರು ಕಟ್ಸಿಲ್ಲ. 5 ವರ್ಷದ ದಿನಮಾನ ನಾನು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಕೂಲ್ ಎದುರುಗಡೆ ಲಯನ್ಸ್ ಕ್ಲಬ್ ಅಂತ ಇದೆ. ಲಯನ್ಸ್ ಕ್ಲಬ್ ನ ಎಲ್ಲರೂ ಒಂದು 12 ಮಂದಿ 55 ರೂಪಾಯಿ ಕೊಡೋಕೆ ಎಷ್ಟು ಕಷ್ಟ ಅವಾಗ. 50 ರೂಪಾಯಿ ಇವಾಗ ಏನು ಕಸ ಬೆಳೆ ತಗೋಸಾರ ಅಂದ್ಕೊಡಂಗಿದೆ. 50 ರೂಪಾಯಿ 55 ರೂಪಾಯಿ 12 ಮಂದಿ ಹಾಕೊಂಡು 600 ರೂಪಾಯಿ ಕಟ್ಟಿ ತಿಂಗಳಿಗೆ 600 ರೂಪಾಯಿ ಕಟ್ಟಿ ಅಲ್ಲಿ 5 ವರ್ಷದ ದಿನಮಾನ ಅಲ್ಲಿ ಇದರಂಗೆ ಕಸ ಬೆಳೆದು ಸೇವೆ ಮಾಡ್ತಾ ಇದ್ದೆ. ಹೊರಗಡೆ ಬಾತ್ರೂಮ್ ಲ್ಯಾಟಿನ್ ಇದ್ದು ಅದಕ್ಕೆ ನೀರು ಇದ್ದಿಲ್ಲ, ಟ್ಯಾಂಕಿ ನೀರು ಕೊಡ್ಬಂತಂದು ಹಾಕಿ ಬಾತ್ರೂಮ್ ಲ್ಯಾಟಿನ್ಗೆ ಹಾಕಕ್ಕೆ ಕುಡಿಯಾಗ ಒತ್ಕೊಂಬಂದು ಹಾಕಿ ಇದನ್ನ ಇಷ್ಟು ದಿನದಾಗ ಒತ್ಕೊಂಬಂದು ಹಾಕ್ತಕ್ಕಂಥದ್ದು. ಅಂದ್ರೆ ತುಂಗಭದ್ರಾ ನೀರು ತಂದು ಕೊಡ್ಬಾನ ಹಾಕಿ ಟ್ಯಾಂಕಿ ಹಾಕ್ತಿದ್ವಿ. ಇವಾಗ ಒಂದು 5-6 ವರ್ಷದಿಂದ ಇದು 5 ರೂಪಾಯಿ ಕ್ಯಾನ್ ಬಂದು 5 ರೂಪಾಯಿ ಕ್ಯಾನ್ ಹಾಕಿ ಒಳ್ಳೆ ನೀರು ಕುಡಿಸ್ತದೆ. ಈಗ 5 ರೂಪಾಯಿ ಕ್ಯಾನ್ ಹಾಕಿ ತಾಂಬಂದು ಆ ಟ್ಯಾಂಕ್ ಹಾಕಿ ಕುಡಿಸ್ತದೆ. ಅಂತೂ ಇವೆಲ್ಲ ನೀರು ಕುಡಿದು ಅದ್ಭುತವಾಗಿರ್ತಕ್ಕಂಥ ಬಳಲ್ಲಿ ಒಬ್ಬರಿಬ್ಬರಲ್ಲ ಲಕ್ಷಾನುಗಟ್ಟಲೆ ಜನ ಧ್ಯಾನ ಸಾಧನೆ ಮಾಡ್ಯಾರ. ಇಲ್ಲಾಂದ್ರೆ 240 ಪಿರಮಿಡ್ 43 ಪಿರಮಿಡ್ ಕಟ್ಟಾರಂದ್ರ ಇದೆಷ್ಟು ಅದ್ಭುತ. ಎಲ್ಲರೂ ಸಾಧನೆ ಮಾಡ್ತಾ ಇದ್ದಾರೆ. ಯಾರು ಇದರಲ್ಲಿ ಕಡಿಮೆ ಇಲ್ಲ, ಯಾರು ಹೆಚ್ಚಿಲ್ಲ. ಅಂದ್ರೆ ಈ ಪಿರಮಿಡ್ಗಳು ಎಲ್ಲ ಓಣಿ ಎಲ್ಲ ಏರಿಯಾಗೆ ಒಂದೊಂದಿದ್ರ ಆ ಏರಿಯಾದಲ್ಲಿ ಇರ್ತಕ್ಕಂಥವ್ರೆಲ್ಲ ಹೋಗಿ ಅದರಲ್ಲಿ ಕುಂತ್ಕೊಂಡು ನನ್ನ ಕಾಪಾಡಪ್ಪ ಅನ್ನಂಗಿಲ್ಲ, ನಾನೇ ಕಾಪಾಡ್ಕೊಂಬಂತಕ್ಕಂಥ ಇದರಲ್ಲಿ ಜ್ಞಾನ ಬರ್ತದೆ. ಯಾರೋ ಕಾಪಾಡ್ತಾರ ಅಂತಕ್ಕಂಥ ವಿಶ್ವಾಸ ಅಲ್ಲ, ನಮ್ಮ ಮೇಲೆ ನಮಗೆ ವಿಶ್ವಾಸ ಬರ್ತದೆ. ಅವಾಗ ನಾವು ಅದ್ಭುತವಾಗಿರ್ತಕ್ಕಂಥ ಶಾರೀರಿಕ ಮಾನಸಿಕ ದಾಟಿ ಪ್ರಪಂಚಿಕದಲ್ಲಿ ಸುದ್ದ ನಮ್ಮ ಮಕ್ಕಳ ಮದುವೆ ಯಾವುದನ್ನಿರಲಿ ಎಲ್ಲ ಹೋಗಿ ಅದ್ಭುತವಾಗಿರ್ತಕ್ಕಂಥ ಬದಲಾವಣೆ ಆಗ್ತಾವ. ನಮಗೆ ಫಸ್ಟ್ನೇ ದಿನ ಅವತ್ತು 1023 ಮಂದಿ ಇದ್ವಿ. ಧ್ಯಾನ ಸಾಧನೆ ಹೇಳ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವ್ರು ಪೀಳಿಗೆ ಕುಂಚಿದ್ರು. ಆದ್ರೆ ನಾವು ತಾಟಸ್ಗೆ ಹೋಗಕ್ಕಾಗಲ್ಲ. ಯಾಕಂದ್ರೆ ನಾನು APMC ಮಾರ್ಕೆಟ್ನಲ್ಲಿ ಫೈನಾನ್ಸ್ ಮಾಡ್ತಾ ಇದ್ದೆ. ಕನಿಷ್ಠ ನಾನು ಆಯಿಲ್ ಮಿಲ್ ತಾಂಡು ಬಳ್ಳಾರಿ ಬಂದೆ. ನನ್ನ ಪಕ್ಕದಲ್ಲಿ ಇರ್ತಕ್ಕಂಥ ಬೈಲೂರು, ನಮ್ಮ 150 ಎಕರೆ ಭೂಮಿ, ನಾವು 6 ಜನ ಅಣ್ಣ ತಮ್ಮಳು, ಚೆನ್ನಾಗಿ ಸಾವುಕಾರ ನಾನು ಆಯಿಲ್ ಮಿಲ್ ಆಗಿ ಬಳ್ಳಾರಿ ಬಂದ್ವಿ. ಆಯಿಲ್ ಮಿಲ್ಲಲ್ಲಿ ಲಾಸ್ ಆಯ್ತು. ಲಾಸ್ ಆದ್ಮೇಲೆ ಮನೆಗೆ ಹೋಗ್ಬಾರ್ದು ಅಂತೇಳಿ ಊರಿಗೆ ಹೋದ್ರೆ ಊರಾಗ ರೆಡ್ಡೇರಿ ಪೊಕ್ರ ಹಚ್ಚಂತಾರೆ ಅಂತೇಳಿ ಇಲ್ಲೇ ಇದ್ರ ನಮ್ಮ ಅಣ್ಣ ತಮ್ಮಳೆಲ್ಲ ತಲೆ 1 ಲಕ್ಷ ಕೊಟ್ಟರು. ಆ ಲಕ್ಷ ತಗೊಂಡು APMC ಮಾರ್ಕೆಟ್ನಲ್ಲಿ ಕಟಿಂಗ್ ಪೇಮೆಂಟ್ ಅಂತ ಹೇಳಿ ಅಲ್ಲಿ ಮಾಡಿ ಒಂದು 5-6 ತಿಂಗಳಾಗ ಜಗ್ಗಿ ಮಂದಿ 5-6 ಮಂದಿ IP ಇಟ್ಬಿಟ್ರು. ಅದೊಂದು 6,30,000 ರೂಪಾಯಿ IP ಆಗ್ಬಿಡ್ತು. ನಂದು ರೊಕ್ಕೆಲ್ಲ ಹೋಗ್ಬಿಟ್ಟು ಈ ಕಡೆ ನಮ್ಮ ಅಣ್ಣ ತಮ್ಮಳೆಲ್ಲರೂ ಯಾವಾಗನ ಕೊಡೋತ್ರಿ ಅಂತ ಹೇಳಿದ್ರು. 1 ತಿಂಗಳಲ್ಲಿ 2 ತಿಂಗಳು 4-5 ವರ್ಷದಾಗ ಯಾವತ್ತನ್ನು ಕೊಡತ್ತೀವಿ, ನನ್ನ ಮಗಳ ಮದುವೆ ಕೊಡತ್ತೆ ಅಂದ್ರು. ಅಂತಾರೆ ಎಲ್ಲರೂ ಮನೆ ಬಂದ್ ಕುಂದ್ರು. ಇವರು ಅವಾಗ 6 ಲಕ್ಷ ಅಂದ್ರೆ ಇವಾಗ 60 ಲಕ್ಷ ಇದ್ದಾಗ 96 ಇರೋದು ನಾನು. ಆ ಟೈಮ್ನಾಗ ಎಲ್ಲ ಅದ್ಭುತವಾಗಿರ್ತಕ್ಕಂಥ ಎಲ್ಲರೂ ಮನೆ ಬಂದು ಕುಂತ್ಬಿಟ್ರು ನಮ್ಮ ಅಣ್ಣ ತಮ್ಮ. ಆದ್ರೆ ರೊಕ್ಕ ಕೊಡೋರು ಮಾತ್ರ ಎಲ್ಲರೂ IP ನೋಟಿಸ್ ಕಳಿಸ್ತಾರೆ. ಅವ್ರನ್ನ ಕೇಳಂಗಿಲ್ಲ, ಇವ್ರಿಗೆ ಕಟ್ಟೋದು ಹೆಂಗ. ಅದು ನನಗೆ 25 ಎಕರೆ ನೀರಾವರಿ ಭೂಮಿ ಬಂದಿತ್ತು. ಅವಾಗ 30,000 ರೂಪಾಯಿ ಇತ್ತು ನಮ್ದು ಹೊಲ. ಆ ಹೊಲ ಮಾರಿದ್ರ ಆ ರೊಕ್ಕ ಅಲ್ಲಿಗೆ ಎಲ್ಲರಿಗೆ ಸಾಲ ಮುಟ್ತದೆ. ಅಂದ್ರೆ ನನಗೆ 2 ಹೆಣ್ಮಕ್ಳು 1 ಗಂಡು ಮಗ. ಈ ಮಕ್ಳಿಗೆ ಐತಿ ಹೆಂಗ ಅಂತ 2 ತಿಂಗಳು ಅಂಡರ್ಗ್ರೌಂಡ್ ಆಗಿದ್ದೆ. ಮನೆಗಿದ್ದದ್ದು ಹೊರಗೆ ಗೊತ್ತಿಲ್ಲ, ಮನೆಗೆ ಇರ್ತಿದ್ದೆ. ಇದು ಏನ್ ಮಾಡೋಕು, ಹೆಂಗ್ ಮಾಡೋಕು, ಈ ಹೊಲ ಮಾರಿ ಕೊಡ್ಬೇಕಾ, ಇವ್ರಿಗೆ ನಾನೇನ್ ತೀರ್ಮಾನ ಮಾಡಬೇಕು. ನಾನಿಲ್ಲ ಅಂದ್ರೆ ರಾತ್ರಿ ಸುಮ್ಮನೆ ಹತ್ತಿ ಹೊಡಿತಿರ್ತಾರೆ ಮದ್ದು. ಅದನ್ನ ಅಕ್ಕಿ ಮಕ್ಕಂಬಿಟ್ರ ಯಾವ ಸೊತ್ತರದ ಯಾರು ಕೇಳಕ್ ಬರಲ್ಲ, ಮಕ್ಕಳ ಮೇರೇನು ಬರ್ತಾರಲ್ಲ ಅಂತ ಆ ರೋಡಿಗೆ ಹೋಯ್ತೆ. ಮದ್ದು ಕೊಡೋದು ಸತ್ತೋಗ್ಬಿಟ್ರ ಮಕ್ಕಳ ಮಾರಿ ಮತ್ತೆ ಅವ್ರನ್ನ ಕೇಳಕ್ ಬರಕಲ್ಲ, ಸತ್ತಾರಂತ ಯಾರು ಕೇಳ್ತಾರ, ಯಾರು ಕೇಳಕ್ ಬರಕಲ್ಲ. ಈ ಅಂದ್ರೆ ನಾನು ಮಂದಿತ ತಾಣಿದ್ದಿಲ್ಲ,
ನಮ್ಮ ಮನೆ ಹತ್ರ 6 ಜನ, ನಮ್ಮ ತಂಗಿಯರು 3 ಅವರೆಲ್ಲರೂ ಇವರೇ ಕೊಟ್ಟಿದ್ರು. ಎಲ್ಲರೂ ರೊಕ್ಕ ಕೊಟ್ಟು 2 ಲಕ್ಷ ಕೊಟ್ಟೋದ್ರು. ಇವ್ರನ್ನ ಬೇಕಾಗಿ ಮಾಡ್ತಾನೆ ಒಳ್ಳೇನಂತ ಕೊಟ್ರು. ಇದು ಆಯ್ಪಿಟ್ಬಿಟ್ರು. ಇದು ಅದ್ಭುತ. ಇದು ಈ ರೀತಿ ಆದ್ಮೇಲೆ ಎಷ್ಟೋ ದಿನ ಧ್ಯಾನ ಕುಂತ್ಕೊಂಡೆ. ಧ್ಯಾನಕ್ಕೆ ಹಿಂಗ್ ಬಂದೆ, ಧ್ಯಾನ ಕುಂದಾಗ ಎಲ್ಲ ಸೀನಿಯರ್ ಮಾಸ್ಟರ್ ಬರ್ತಾರ. ನೀನ್ ಸಂಕಲ್ಪ ಮಾಡಿ ಕೆಲಸ ನಿಮ್ ರೊಕ್ಕ ಬಂದ್ಬಿಡ್ತಾವ ಅಂತ. ಸಂಕಲ್ಪ ಮಾಡಕಂತ ಕಣ್ಮುಚ್ಚಿನ ಕುಂದತ್ತಲ್ಲ ಬುದ್ಧ ಬರ್ತಾನೆ ಮುಂದೆ ಕುಂತಿದ್ದಾನೆ. ಈ ಕಣ್ಮುಚ್ಚಿನ ಕುಂದ 10 ನಿಮಿಷವಾಗ ಬುದ್ಧ ಬಂದು ಕುಂತಿರ್ತಾನೆ ಮುಂದೆ. ಧ್ಯಾನದಾಗ ಕಾಣ್ತಾನ. ಅಲ್ಲಲ್ಲಿ ಏನಿಗೆ ರಾಜ್ಯ ಇತ್ತು, ಅದ್ಭುತವಾಯ್ತಕ್ಕಂತ ರಾಜ್ಯ, ಮಕ್ಕಳು ಏನ್ ಎಲ್ಲ ಇವೆಲ್ಲ ಬಿಟ್ಟು ಸತ್ಯ ಅಂದ್ರೆ ಅಂತ ತಿಳ್ಕೊಬೇಕು. ಇವೆಲ್ಲ ಬಿಟ್ಟು ನಾನು ಧ್ಯಾನಕ್ಕೆ ಹೋದೆ, ಸತ್ಯ ತಿಳ್ಕೊಬೇಕು ಹೋದೆ. ನೀನೇನು 6 ಲಕ್ಷ ಬರಕಂತ ಧ್ಯಾನಕ್ಕೆ ಕುಂತಿ, ನಿನ್ಗೇನ್ ಬರ್ತಿಲ್ಲ ಧ್ಯಾನ ಅಂತ. ಇವ್ರು ನೋಡಿದ್ರೆ ಬಂದಿರ್ತಕ್ಕಂಥ ಸೀರಿಯಲ್ ಮಾಸ್ಟರ್ಗಳು ನೀವು ಸಂಕಲ್ಪ ಮಾಡಿಕ ಬಂದ್ಬಿಡ್ತದೆ ಅಂತಾರ. ಅವ್ರವ್ರ ಮುಂದೆ ಕುಂದಿರ್ತಾ ಬರ್ತಾನ. ಅಲ್ಲೇ ನಿನ್ಗೇನ್ ಬರ್ತದೆ? ಅಲ್ಲ, ನಾನು ರಾಜ್ಯನೇ ಬಿಟ್ಟೆ, ನೀನು ಯಾವ ಲಕ್ಷ ಬೇಕಂತ ನೀನೇನಲ್ಲೇ ಇದೇನು ಕೆಲ್ಸದ ಅಪ್ಪನ ಸಂಕಲ್ಪ ಮಾಡೋದ ಬಿಟ್ಬಿಟ್ಟೆ. ಏನೇನೋ ಹೋಲತ್ತೆ. ಧ್ಯಾನ ಮಾಡ್ದೆ ರಾತ್ರಿ ಆಗಲು ಕಣ್ಮುಚ್ಚಿನ ಕುಂದಿರಾಗಲ್ಲ ಆಲೋಚನೆ ಬರ್ತಾವ. ಅವ್ರು ಕೊಟ್ಟರು ತಾಂಡಾರ ಬರ್ತಾರೆ, ತಾಡ್ಲೇಸ್ಗೆ ಹೋಗಿ ಆಗ್ತಾ ಇಲ್ಲ. ಇವ್ರು ಕಣ್ಮುಚ್ಚಿಕೊಂಡು ಬರ್ತಾರ, ಏನ್ ಬರ್ತಾವ ಇದು, ಹೆಂಗ್ ಬರ್ತದಪ್ಪ ಅಂತ ಉಚಿತವಾಗಿ ಹೇಳ್ತಾರ. ಇದು ಹೆಂಗಮ್ಮ ಅಷ್ಟು ಅದ್ಭುತವಾಗಿರ್ತಕ್ಕಂಥ ತಾಟ್ಸು. ಯಾಕಂದ್ರೆ 6 ಲಕ್ಷ ರೂಪಾಯಿ ಅಂದ್ರ ನೀನು ಇವಾಗ ಈ ಕಾಲ 60 ಲಕ್ಷ ಇದ್ದಾಗ ರೊಕ್ಕ ಕಟ್ಬೇಕಂತ ಸುಮ್ಮನೆ ಅನ್ನಲ್ಲ. ಏನ್ ಮಾಡೋಕಂದ್ರೆ ಅರ್ಥ ಆಗ್ತಾ ಇಲ್ಲ. ಕಣ್ಮುಚ್ಚಿನ ಕುಂದ್ರಕ್ ಆಗ್ತಾ ಇಲ್ಲ. ಅಷ್ಟು ರಾತ್ರಿ ಬೆಳ್ತಕ್ಕ 1 ವರ್ಷ ಕುಂತೆ. 1 ವರ್ಷದ ಕುಂದಿಕೊಂಡಿದ್ದೆ ಧ್ಯಾನಕ. ಅಂದ್ರೆ ಹಳ್ಳೆಲ್ಲ ತಿರುಗಾಡ್ಬಾರ್ದು ಅದರಿಗೆ ಮುಂಜಾನೆ ಮತ್ತೆ ಬೆಳ್ತಕ್ಕ ಮತ್ತೆ ಧ್ಯಾನಕ್ಕೊಂದು ಬೆಳ್ತಕ್ಕ ಆಸೆ ಹಿಂಗ್ ಕುಂತ್ಕೊಳ್ಳೋ ಮಕ್ಕಂತದ್ದಲ್ಲ, ಹಂಗ ಕುಂತ್ಕೊಂಡು ಹಂಗೆ ಮಾಡಿದ್ದೆ. ಇಷ್ಟೆಲ್ಲ ಸಾಧನೆ ಮಾಡ್ತಿದ್ದೆ. ಅಂದ್ರ ಅವಾಗ ಶಾರೀರಿಕ ರೋಗಗಳು ಅಂದ್ರೆ ಏನಿದ್ದಿಲ್ಲ, ಬಾಯಿ ಹೊಡಿತಾ ಇತ್ತು. ಬಿ ಕಾಂಪ್ಲೆಕ್ಸ್ ಒಂದು ಡಬ್ಬೆ ತಂದ್ಕೊಂಡು 100 ದಿನ ಒಂದು ಅಕ್ಕಿದ್ದು, ದಿನ ಒಂದು ಹಾಕಿದ್ದು ಕೆಂಪಾಗ್ತಿತ್ತು. ಅದು ಮಾಮೂಲು 1 ವರ್ಷ 2 ತಿಂಗಳಿಗೆ ಪೂರ್ತಿ ಆಗ್ಬಿಡ್ತು. ಅಸಲು ಅವಾಗಿಂದ ಇವಾಗ 29 ವರ್ಷವರೆಗೆ ನಾವು ಯಾವ ತರದ ಗುಳಿಗಳನ್ನು ತಿಂತಾ ಇಲ್ಲ. ಅಂದ್ರೆ ಇದು ಅದು ಜಾಸ್ತಿ ಶಾರೀರಿಕ ಅಂತ ಅದೊಂದೇ ಇತ್ತು. ಬಾಯಿ ಹೊಡಿ ಆಗ್ಲೆಲ್ಲ ಬಾಯಿ ಹಿಡ್ತಿತ್ತು. ಸ್ವಲ್ಪ ಏನೇನು ತಿಂದ್ಬಿಟ್ಟು ಅಜೀರ್ಣ ಆಗೋದು, ಬಾಯಿ ಹಿಡ್ತಕ್ಕಂಥ ಕಾರ್ಯ. ಅದಕ್ಕೆ ಮತ್ತೆ ಬಿ ಕಾಂಪ್ಲೆಕ್ಸ್ ಜಾಸ್ತಿ ತಿಂತಾ ಇದ್ದೆ, ಅದು ಕಡಿಮೆ ಆಯ್ತು. ಆದ್ಮೇಲೆ ಇದನ್ನ ಕೆಲವೇ ಒಂದು 5-6 ತಿಂಗಳ ಹಂಗೆ ರಾತ್ರಿ ಎಲ್ಲ ಬೆಳ್ತಕ್ಕ ಮಾಡ್ತಾ ಒಂದು ತಾಸು ಆಲೋಚನೆ ಬಂತು. ಹೋಗಿ ನಮ್ಮಣ್ಣವ್ರಿಗೆ ಎಲ್ಲರಿಗೆ ಎಲ್ಲರೂ ಕರೆಸಿ ಕುಂದಿಸಿ ಊರಾಗ, ಹಿಂಗಪ್ಪ ನಮ್ದು 25 ಎಕರೆ ಹೊಲ ಐತೆ, ನೀವು ಎಷ್ಟು ವರ್ಷನೇ ಮಾಡ್ಕೊಂಡ್ ತಿನ್ರಿ, ಯಾರಿಗೇನೋ ಕೊಡ್ರಿ, ಸಾಗಣೆ ಕೊಡ್ರಿ, ಏನನ್ನ ಮಾಡ್ರಿ, ಯಾರಿಗೇನೋ ಮಾಡ್ರಿ, ನನಗೆ ಸಂಬಂಧ ಇಲ್ಲ, ನಿಮ್ದು ಸಾಲ ತೀರ್ತಿ ಅಂದಿಸ ನನಗೆ ಬಿಡ್ರಿ ಅಂದೆ. 13 ವರ್ಷದ ದಿನಮಾನ ಅವ್ರು ಇಟ್ಕೊಂಡ್ರು. ತೀರ್ಥಪ್ಪ ನಮ್ದು ನೀನ್ ತಗಪ್ಪ ಅಂದ್ರು. 13 ವರ್ಷದ ದಿನಮಾನ ಏನಿಲ್ಲ, ಸಾಗಲ್ ಬರಂಗಿಲ್ಲ. ಅವಾಗ 2300, 4000, 5000, 3000 ಮಾಡ್ತಿದ್ರು ಸಾಗಲ್ ಎಕರೆ. ಅಂತದ್ದು 34,000 ಮಾಡ್ತಾರ. ಅವಾಗ 34,000 ರೂಪಾಯಿಗೆ ಕಂಪ್ಲೀಟ್ ಸೇಲ್ ಮಾಡಿದ್ರೆ 34,000 ರೂಪಾಯಿ ಹೋಗುದಿಲ್ಲ. ಈಗ 34,000 ರೂಪಾಯಿ ಸಾಗಲ್ ಮಾಡ್ತಾರೆ. ಈಗ ಅದು ಬದಲಾವಣೆ ಹೆಂಗಾಯ್ತು ಧ್ಯಾನ ಮಾಡಿದ್ರೆ ನಿಮ್ಮ ಅನುಭವ ಹೇಳ್ರಿ ಮೇಡಮ್. ಧ್ಯಾನ ಮಾಡಿ ಬದಲಾವಣೆ ಹೆಂಗಾಯ್ತಂದ್ರೆ 34,000 ರೂಪಾಯಿ ಎಕರೆಗೆ ಸಾಗಲ್ ಕೊಡ್ತಾರ. 24 ಮೊದಲೇ 2360 ಒಂದು 6-7 ಲಕ್ಷ ರೂಪಾಯಿ ಸಾಗಲ್ ಕೊಡ್ತಾರೆ. ಉಂಡ ಆನಂದವಾಗಿ ಜೀವನ ಮಾಡೋದು, ಏನೇನು ಕಷ್ಟ ಫಸ್ಟ್ ಇಲ್ಲ. ಅಂದ್ರ ಮಗಳು CA ಮಾಡ್ಯಾರ, ಚಾರ್ಟರ್ಡ್ ಅಕೌಂಟೆಂಟ್. ಆಯಮ್ಮ CA ಮಾಡಿ ಆಯಮ್ಗೆ ಮದುವೆ ಮಾಡಿ ಕೊಟ್ಟಿವಿ ರಾಯಚೂರಿಗೆ. ಆಯಮ್ಮ ಅಮೆರಿಕ ಹೋಗ್ಯಾಳ. ದೊಡ್ಡ ಮಗಳು ಇಲ್ಲ, ಈಗ ಅನಂತಪುರ ಜಿಲ್ಲೆ ಕೊಟ್ಟಿವಿ. ಆಯಮ್ಗೆ 2 ಗಂಡು ಹುಡ್ರು, ಇಬ್ರು ಮೊಮ್ಮಕ್ಕಳು ಇಂಜಿನಿಯರ್ ಓದ್ತಾರೆ. ಇಬ್ರು ಫಸ್ಟ್ ಇಯರ್ ಒಬ್ಬನು, ಸೆಕೆಂಡ್ ಇಯರ್ ಇಬ್ಬನು. ಇಬ್ರು ಇಂಜಿನಿಯರ್ ಮಕ್ಕಳು. 2ನೇ ಅಮ್ಮ ಮಾತ್ರ 1 ಗಂಡು 1 ಹೆಣ್ಣು. ಮಗ ಲಾಸ್ಟ್ ನಾನು. ಮಗ್ಗ 1 ಹೆಣ್ಣಾಗೈತೆ, 1 ವರ್ಷ 2 ತಿಂಗಳು. ಇವಾಗ ಇಬ್ರು ಮಗ ಸೊಸೆ ಇಬ್ರು ಸಾಫ್ಟ್ವೇರ್ ಮಾಡಿ. ಅಂದ್ರೆ ಎಲ್ಲವೂ ಅದ್ಭುತ ಅದಾವ. ಯಾವ ರೊಕ್ಕದ ಬಗ್ಗೆ, ನಮ್ಮ ರೊಕ್ಕ 6 ಲಕ್ಷ ಬಂದು ತಿಂಬಕ್ ಆಗಿಲ್ಲ. ನಮ್ಮ ರೊಕ್ಕ ನಮಗೆ ಎಷ್ಟಿದಾವ, ರೊಕ್ಕದ ಬಗ್ಗೆ ಚಿಂತೆ ಇಲ್ಲ. ಈಗ ಅವಾಗ ಅದೆಲ್ಲ ಸಾಯ್ಬೇಕಂಬಂದ ಸ್ಥಿತಿನಿಂದ ಈ ಸ್ಥಿತಿ ಬರೋಕಪ್ಪ ಅಂದ್ರೆ ನೀನ್ ಪೂರ್ತಿಯಾಗಿ ಧ್ಯಾನ ಸಾಧನೆ ಮಾಡ್ತಾ ಇವರೆಲ್ಲರೂ ಮಾತ್ಮರಿ, ಇವರೆಲ್ಲರೂ ಅಂತಕ್ಕಂಥ ಜ್ಞಾನ ಬೇಕು. ನಾನೊಂದೇ ಮಾತ್ಮಲ್ಲ, ಇವರೆಲ್ಲರೂ ಮಾತ್ಮರೇ ಅಂತಕ್ಕಂಥ ಅದ್ಭುತವಾಗಿರ್ತಕ್ಕಂಥ 29 ವರ್ಷ ಒಂದೇ ಸ್ಟೆಪ್ನಂಗೆ BA ಕಟ್ಕೊಂಡು ಅವ್ರಿಗೆ ಕಸ ಹೋದು ಬಂದವರು ಎಲ್ಲರಿಗೆ ಧ್ಯಾನ ಹೇಳ್ಕೊಡ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ವಿ. ಒಂದು ಪಿರಮಿಡ್ ಕಟ್ಟಕ ಅಷ್ಟು ಕಷ್ಟ ಇತ್ತು. ಅಂಥದ್ದು 240 ಪಿರಮಿಡ್ ಕಟ್ಟಾರ. ಅಂದ್ರ ಇದು ಅದ್ಭುತವಾಗಿರ್ತಕ್ಕಂಥ ಜನರೆಲ್ಲರೂ ಈ ಅದ್ಭುತವಾಗಿರ್ತಕ್ಕಂಥ ಆತ್ಮಜ್ಞಾನ ಕಡೆಗೆ ಬಂದಾರ. ಅಂದ್ರೆ ಇದು ಧ್ಯಾನ ಯಜ್ಞಗಳು ಎಷ್ಟೋ ಯಜ್ಞಗಳು ನಡೆದು ಎಲ್ಲ ಊರುಗಳಲ್ಲಿ, ವಿಜಯವಾಡ, ಕರ್ನೂಲು, ಅನಂತಪುರ, ಎಲ್ಲ ಕಡೆಗೆ ಬೆಂಗಳೂರು, ಎಲ್ಲ ಕಡೆಗೆ ಸಿರಿಡಿದಾಗ ನಡೆದು, ತಿರುವಣ್ಣಾಮಲೆ, ಮಹಾರಾಷ್ಟ್ರ ಎಲ್ಲ ಕಡೆ ನಡೆದು ಯಜ್ಞಗಳು. 11 ಯಜ್ಞಗಳು. ಆ ಯಜ್ಞಗಳು ಎಲ್ಲ ಯಜ್ಞಗಳು ಮಾಡಿದ್ವಿ. ಲಾಸ್ಟಿಗೆ ಕಡ್ತಾಲಲ್ಲಿ ಕಡ್ತಾಲ್ ಅಂತಕ್ಕಂಥ ಹೈದರಾಬಾದ್ ಪಕ್ಕದ ಕಡ್ತಾಲ್ ಅಂತೇಳಿ ಐತೆ, ಅಲ್ಲಿ ಯಜ್ಞ ಮನೆ ಸುತ್ತ 11 ದಿವಸ ನಡೀತದೆ. 21ಗೆ ಅದ್ಭುತಕಾರಿ. ಎಲ್ಲ ಟಿವಿಯಲ್ಲಿ ಇವಾಗ PMC ಚಾನಲ್ ಅಂದ್ರೆ ಎಲ್ಲ ಬಂದ್ಬಿಡ್ತಾವ. ಎಲ್ಲ ಎಲ್ಲೆಲ್ಲಿ ಏನು ಹೇಳ್ತಾರೆ ಎಲ್ಲ ಅರ್ಥ ಆಗ್ಬಿಡ್ತಾವ. ಇವಾಗ ಕಷ್ಟ ಅಲ್ಲ, ಅವಾಗ ಕಷ್ಟ ಇತ್ತು ಹೇಳೋದು. ಅವಾಗ ಧ್ಯಾನ ಅಂದ್ರೆ ಯಾಕಪ್ಪ, ನಮ್ಗೆ ದೇವರೇ ಕಾಪಾಡ್ತಾನ ಅಂತಕ್ಕಂಥ ಕಾರ್ಯಕ್ರಮ ಇತ್ತು. ಅಲ್ಲಿ ಊರಿಗೆ ಹೇಳಕ್ ಹೋಗ್ತಿದ್ವಿ. 1 ದಿವಸ ಈ ಸಿಡಿಮನೆ ಅಂತ ಹೋದ್ವಿ. ಅಲ್ಲಿ ಹೇಳಕ್ ತಪ್ಪಡೆ ಬಡಿದ್ವಿ. 1-3 ಗಾಡಿ ತಾಮ್ತು, 2-3 ಫೋಟೋ ಬಿಟ್ಕೊಂಡು ಹೋಗಿ ತಪ್ಪಡೆ ಬಡ್ದು ಊರಾಗ ಎಲ್ಲ ಬೇರೆ ಧ್ಯಾನಕ್ಕಂತ ಬಂದ್ವಿ. 60-70 ಮಂದಿ ಗುಡಿತೆ ಬಂದ್ರು, ಹೇಳಕ್ ಸ್ಟಾರ್ಟ್ ಮಾಡಿದ್ವಿ.
1 ಗಂಟೆ ಧ್ಯಾನ ಕುಂಸಿ ಹಿಂಗ್ ಸಾರಿ ಧ್ಯಾನ ಮಾಡೋದ್ರಿಂದ ಎಲ್ಲ ಆತ್ಮಜ್ಞಾನ ಬರ್ತದೆ ನಿಮಗೆ ಅಂದ್ವಿ. ಒಬ್ಬ ಪಂಡಿತ ಬಂದ ಕುಂತ್ಕೊಂಡ, ಪಾಪ ಹಳ್ಳಿ ಊರು ಪಂಡಿತ ಬಂದು, ಹಂಗಲ್ಲಪ್ಪ ಸರ್ವಜ್ಞ ಏನು ಓದೀನಿ ಅಂದ. ಏನ್ ಓದ್ ಬರಕಲ್ಲ ಸರ್, ನನ್ಗೆ ಏನ್ ಬರಕಲ್ಲ ಅಂತ. ಸರ್ವಜ್ಞ ಏನ್ ಹೇಳ್ದ, ಮೋಕ್ಷಕ್ಕೆ 2 ಅಕ್ಷರವೇ ಸಾಕು ಸರ್ವಜ್ಞ ಅಂತ ಹೇಳ್ದ. ಗೊತ್ತ ನಿನ್ಗೆ? ಅವನು ರಾಮ ರಾಮ ಅಂತ, ಇವನು ಏಸು ಏಸು ಅಂತ, ಇವನು ಅಲ್ಲ ಅಲ್ಲ ಅಂತ. ಅವ್ರಿಗೆ ಮೋಕ್ಷ ಬರ್ತೀವಿ, ಇವ್ರು ಯಾಕೆ ಕುಂದಿರ್ಸಿ ಕೆಲಸ ಮಾಡೋರು ಬಿಡಿಸ್ತೀಯ ಅಂತ. ಆದ ಪಂಡಿತ ಊರಾಗೆಲ್ಲ ಪಂಡಿತ ಅವರೆಲ್ಲರೂ ಆತ್ಮಹತ್ಯೆ ಕೇಳ್ತಾರೆ, ನನ್ನ ಮಾತಾಡ್ಕೇಳ್ತಾರೆ. ಸ್ವಾಮಿ ನನಗೆ ಓದುವರೆಗೆ 6 ಬುಕ್ಕ ಓದ್ತೇನೆ, ನನಗೆ ಏನ್ ಗೊತ್ತಿಲ್ಲ ಸ್ವಾಮಿ ಅಂತ. ಸ್ವಲ್ಪ ನಿನ್ ಪ್ರಶ್ನೆ ಉತ್ತರ ಬೇಕಂದ್ರ ನಾ ಹೇಳ್ತೀನಿ ಸ್ವಾಮಿ, 5 ನಿಮಿಷ ಕೊಂಡು 5 ನಿಮಿಷ ಕೊಂಡು ನೀನ್ ಏನ್ ಭಾರಿ ಸತ್ಯ ಸ್ವಾಮಿ ನೀನ್ ಹೇಳ್ದಂದೆ. ಏನಪ್ಪಾ ಅಂದ್ರೆ 2 ಅಕ್ಷರ ಸಾಕು ಸರ್ವಜ್ಞ ಅಂದ್ರ ರಾಮ ಕೃಷ್ಣ ಅಲ್ಲ, ಯಾರು ಮೋಕ್ಷ ಕೊಡ್ತಕ್ಕಂಥ ವಸ್ತು ಅಲ್ಲ. ಅವು ಮೋಕ್ಷ ಎಂಬುದು ವಸ್ತು ಅಲ್ಲ, ಕೊಡ್ತಕ್ಕಂಥದ್ದಲ್ಲ. ಆತ್ಮ ಅಂತ 2 ಅಕ್ಷರ ತಿಳ್ಕೊಂಡು ಮೋಕ್ಷ ಬಂದ ಬಿಡ್ತೀನಿ ಅಂದ. ಭಾರಿ ಸತ್ಯ ಇವತ್ತಿಂದ ನಾನೇ ಎಲ್ಲರಿಗೂ ಹೇಳ್ತಪ್ಪ ಅಂದ. ಆತ 1 ವರ್ಷದಿಲ್ವಲ್ಲ ಎಲ್ಲರೂ ಕುದಿಸಿ ಆತ ಹೇಳ್ಕೊಂಡು ಕುಂದಂಡ, ನಾನೇ ಹೇಳಕ್ಕೆ ಅಲ್ಲ. ಆತ ಒಪ್ಪಿಡು ಪಾಪ, ಮೋಕ್ಷಕ್ಕೆ 2 ಅಕ್ಷರ ಸಾಕು ಸರ್ವಜ್ಞ ಇಲ್ಲ. ಆತ್ಮ ಅಂತ ಅಕ್ಷರ ನೀನ್ ತಿಳ್ಕೋಬೇಕು. ಮೋಕ್ಷ ಕೊಡ್ತಕ್ಕಂಥ ವಸ್ತು ಅಲ್ಲ ನೀನು, ಇದಲ್ಲ ಈ ಶರೀರ ನೀನಲ್ಲ, ನೀನು ಆತ್ಮ ಪದಾರ್ಥ ಅಂತ ತಿಳ್ಕೋಬೇಕು ನೀನು ಅಂತ. ಆತ್ಮ 2 ಅಕ್ಷರ ಸಾಕಂತ ಹೇಳ್ತಾನೆ, ನಾನು ಓದ್ಕೊಂಡಿಲ್ಲಪ್ಪ ಹೇಳ್ತಾನ ಅಂತ. ಸತ್ಯ ಸರಿ ಸತ್ಯ ಸತ್ಯ ಅಂದ. ಅದು ಪಂಡಿತನು ಹೇಳ್ಕೊಂತ ಅಲ್ಲ. ಹಿಂಗಿರ್ತಾವ ಹಳ್ಳಿ ಊರುಗಳಲ್ಲಿ, ಸ್ಕೂಲ್ಗಳಲ್ಲಿ ಎಲ್ಲ ಕಡೆ ಹೇಳಕ್ ಕಾರ್ಯಕ್ರಮ ಅಂದ್ರ, ಸ್ಕೂಲ್ಗಳಲ್ಲಿ ಹೇಳಕ್ ಹೋದ್ರ ಸ್ಕೂಲ್ ಏನಪ್ಪ ನೀನ್ ಬರ್ತೀವಿ, ಓಂ ಶಾಂತಿ ಬರ್ತಾರೆ, 106 ಮಂದಿ ಬರ್ತಾರ, ಎಲ್ಲವರಿಗೆ ಪಾಪ ನೀವು ಧ್ಯಾನ ಮಾಡ್ಸಿರ್ತೀರ, ಪಾಠ ಮಾಡೋದು ಬೇಡ ಅಂತ 8 ವರ್ಷ. ಇವನಿಗೆ ಭಾರಿ ಕಷ್ಟ ಕೈ ಮುಗಿದಂಗೆ ಬಂದೆ. ಕೈ ಮುಗಿದು ಹೊರಗಡೆ ಬಂದು ಡಿ ಪೈದಾಗ ಹೋದೆ. ಡಿ ಪೈದಾಗ ಲೆಟರ್ ಬೇರೆ ಸೀಲ್ ಹಾಕ್ಸಿ ಬಂದೆ. ಅವ್ನಿಗೆ ಧ್ಯಾನ 1 ಗಂಟೆ ತೆಗೆದು ಅವ್ನು ಲೆಟರ್ ಬೇರೆ ಸೀಲ್ ಹಾಕಿ ಬಂದೆ. ಎಲ್ಲವನ್ನೂ ಅವ್ರು ಸ್ಕೂಲ್ಗಳೆಲ್ಲ ಕೊಟ್ರು. ಸ್ಕೂಲ್ಗಳ ಸುಮ್ಮನೆ ಕೊಟ್ರೆ ಸೀಲ್ ಹಾಕ್ಬಿಟ್ಟೆ ನಾನು, ಎಲ್ಲೇನೋ ಮಾಡ್ಬಂದೇನೆ ಅಂತೇಳಿ. ಅವಾಗ ಹಬ್ಬ ಅಂದ್ರೆ ಸಂಜೆ ಸ್ವಲ್ಪ ಸ್ಕೂಲಲ್ಲಿ ಮಾತ್ರ ಮಾಡ್ಸಿಲ್ಲ ಅವ್ರು. ಸಂಜೆ ಸ್ವಲ್ಪ ಹೆಣ್ಮಕ್ಳು ಪಾಪ ಮಾಡ್ಸಿಲ್ಲ. ಇಲ್ಲ ಸರ್ ನಾವು ಮಾಡ್ಸಂಗಿಲ್ಲ, ನಾವು ಧ್ಯಾನ ನಂದು. ನಮ್ಮ ಮಕ್ಕಳು ಅದ್ರಾಗೆ ಓದ್ತಿದ್ರು. ನಮ್ಮ ಮಕ್ಕಳು ಕನ್ನಡ ಮೀಡಿಯಂ ಸ್ಕೂಲ್ ಇದಾರ. ನಮ್ಮ 2 ಹೆಣ್ಣುಡ್ರಿ ಕಡೆ ಕನ್ನಡ ಮೀಡಿಯಂ ಸ್ಕೂಲ್ನಾಗ, ಈ ಕಡೆ ಹೆಣ್ಣುಡ್ರಿ ಕಡೆ ಇದಾವ, ಆ ಕಡೆ ಗಂಡು ಹುಡುಗ ಇದಾರೆ ಆ ಸ್ಕೂಲಾಗ. ಯಾವಾಗ ಕೇಳೋ ಪ್ಯಾರೆಂಟ್ಸ್ ಮೀಟಿಂಗ್ ಅಂತ ಹೇಳಿದ್ರು. ಪ್ಯಾರೆಂಟ್ಸ್ ಮೀಟಿಂಗ್ ಅಂದ್ರೆ ತಂದೆ ತಾಯಿ ಮೀಟಿಂಗ್ ಅಂದ್ರು. ಕರೆದಿದ್ರು, ನಾನು ಓದಿಲ್ಲ. ಆ ಯಾವ ಹೆಣ್ಣು ತಿಕ್ಕು ಅಂದ್ರೆ ಅಹಂಕಾರ ಫಕ್ರು ಜಾಸ್ತಿ ಅನ್ಕ ನಮ್ಮ ರೆಡ್ಡರಿಗೆ. ಹೆಣ್ಣು ತಿಕ್ಕು ಹೇಳಿದ್ರೆ ನಾನು ಕುಂದಿನ ಕೇಳ, ನಾನಂದ್ರೇನು ರೆಡ್ಡಿ ಅಂದ್ರೇನು, ಆ ಹೆಣ್ಣು ತಿಕ್ಕು ಹೇಳ್ಬೇಕಾ ನಾನ್ ಕೇಳ್ಬೇಕಂತ. ನಾನ್ ಮಾತ್ರ ನಮ್ಮ ಹೆಂಜಿನ ಕಳ್ಸೋದಾಗ್ಲ. ಅವತ್ತು 1 ದಿವಸ ನಮ್ಮ ಹೆಂಜಿನ ಬೇಸಿದ್ದಿಲ್ಲ ಅಂತ ಕಳಿಸಿದ್ರು. ಓದೆ ಏನನ್ನ ನೀವೇನ್ ತಂದೆ ತಾಯಿ ಮಾತಾಡ್ಸಾರ ಅಂದ್ರು. ಮಾತಾಡತ್ರ ಬಿಗಿದ್ ನೋಡಿ ಮ್ಯಾಗ ಹೋಗಿ 1 ಗಂಟೆ ಹೊತ್ತು ಆಕಿಗೆ ಹುಚ್ಚವಾಗಿಲ್ಲ ಟೀಚರ್ ಅಲ್ಲ. ತಿಕ್ಕಿದೆ ನೀನು ಹೆಡ್ ಮಾಸ್ಟರ್ ಒಳ್ಳೆಯರು, ನೀನು ಒಳ್ಳೆಯರು, ಆ ಟೀಚರ್ ಎಲ್ಲರೂ ಒಳ್ಳೆಯರೆ. ನೀವ್ ಏನ್ ಮಾಡ್ತೀರಿ, ಗ್ಲಾಸ್ ತುಂಬಾ ಇದಾವ ನೀರು. ಅವ್ರಿಗೆ ಆಲೋಚನೆ, ಮನೆ ಹೊರಗಡೆ ಗುದ್ದಾಡಿ ಬಂದಿರ್ತಾರೆ, ಮನೆಯಾಗ ಅಣ್ಣ ತಮ್ಮ ತಾಯಿ ತಂದೆ ಎಲ್ಲ ಗುದ್ದಾಡಿ ಬಂದಿರ್ತಾರೆ. ಅವ್ರು ತುಂಬಾ ನೀರು. ನೀವ್ರಿ ಆಗ್ತೀರಿ ಪಾಠ ಮಾಡಿದ್ರೆ ಹಾಳಾಗೋಗ್ಬಿಟ್ಟು ನೀವು ಪಾಠ ಮಾಡಿ ನೀವು ಹಂಗಲ್ಲ. ಥರ್ಡ್ ಕ್ಲಾಸಿಗೆ ಹೋಗ್ಬೇಕು. ಆಲೋಚನೆ 5 ನಿಮಿಷ ನೀನು ಖಾಲಿ ಮಾಡು ಗ್ಲಾಸು, ನೀರು ಹಾಕಿ ಒಳಗೆ ಹೋತಾವ. ಎಲ್ಲಿ ಹೋಗ್ತಾವ ಅಷ್ಟಲ್ಲಿ ಗೊತ್ತ ನಿನಗೆ. ನೀನ್ ಧ್ಯಾನ ವ್ಯಾಸಕ್ಕೆ ಬಂದ್ರೆ ಬೇಡ ಅಂತ ಹೇಳಿ ನೀನು ಅಂತೇಳಿ 1 ಗಂಟೆ ಬಿಗಿದೆ ಅಮ್ಮನ ಬಿಗಿತ್ತೇನೆ. ನಾನೇ ಅಂತ ಬಂದ್ಬಿಟ್ಟು ಸರ್ ಪ್ರತಿ ಶನಿವಾರ ಕೊಡ್ತೀನಿ ಸರ್ ಬರ್ರಿ ಅಂದ್. ಅಲ್ಲ ನೀನು ಮೈಂಡ್ ಖಾಲಿ ಮಾಡಿ ಅವ್ರ ಮನೆಯಾಗ ಹೊರಗಡೆ ಯಾರನ್ನ ಗುದ್ದಾಡಿ ಬಂದಿರ್ ನೋಡ್ರು, 5 ನಿಮಿಷ ಕುಂದಿಸು. ಆಲೋಚನೆ ರೈಸಿದ್ ಗೊತ್ತು. ನೀನ್ ಮಾಡ್ತಕ್ಕಂಥ ಪಾಠ ಮೈಂಡ್ ನಲ್ಲಿ ಏರ್ತತೆ. ಒಂದ್ಸಲ ಸಬ್ ಕಾನ್ಸೆಪ್ಟ್ ಮೇಲೆ ಪ್ರಿಂಟ್ ಆದ್ರ ಅವ್ರ ಪರೀಕ್ಷೆಯಲ್ಲಿ ಬರ್ ಪಾಸ್ ಆಗ್ಬಿಡ್ತಾರ. ನೀನ್ ಯಾಕ್ರ ರಾತ್ರಿ ಆಗ್ಲೂ ಅವ್ರಿಗೆ ತಲೆ ಕೆಡಿಸ್ತೀವಿ ಅಂತಂದೆ. ಅವರು ಕೆಳಕಿಂಡು ಶನಿವಾರ ಕೊಟ್ರು. ಅದ್ರಾಗ ಸ್ಕೂಲ್ ಎಂಜಾಯ್ ಅಂದ್ರೆ ಅವಾಗ ಇಷ್ಟು 29 ವರ್ಷ ಮುಂದೆ ಯಾರು ಕೇಳಾರಂತ ಸಂದರ್ಭದಾಗ ಇಷ್ಟು ಆತ್ಮವಿಶ್ವಾಸ ಇತ್ತು ನನಗೆ. ಅಂದ್ರ ಮುಂಜಾನೆ ಹೊರಗಡೆ ಹಿಂಗೆ ಬ್ಯಾಗ್ ಯಾವಾಗ ಬ್ಯಾಗ್ ಹಿಂದೆ ಇರ್ತದೆ, ಬ್ಯಾಗ್ ಪಾಂಪ್ಲೆಟ್ ಇರ್ತದೆ, ಬ್ಯಾಗ್ ಇರ್ತದೆ. ಈ ಬ್ಯಾಗ್ನಾಗ ಏನೈತೆ ಅಂತ ಬ್ಯಾಗ್ನಾಗ ಎಷ್ಟೋ ಮಂದಿ ಬ್ಯಾಗ್ ಹೊಸ ಬ್ಯಾಗ್ ಕೊಟ್ಟು ಅಂತಾರ. ಈ ಬ್ಯಾಗ್ನಾಗ ರೊಕ್ಕ ಜಾಸ್ತಿ ಆತಂದ್ರೆ ಎಷ್ಟೋ ಮಂದಿ ಇದಾರ. ಅಂದ್ರೆ ಈ ಅದ್ಭುತವಾಗಿರ್ತಕ್ಕಂಥ ಅವರಿಗೆ ಈ ಭಕ್ತಿ ಮಾಡ್ದಾಗಿರ್ತಕ್ಕಂಥ ಜನ ಎಷ್ಟೋ ಮಂದಿ APMC ಮಾರ್ಕೆಟ್ನಾಗ ಎಲ್ಲಾ ಅಂಗಡಿ 300 ಅಂಗಡಿ ಇದಾವ. ಎಲ್ಲಾ ಅಂಗಡಿಗಳಾಗ ಕ್ಯಾಲೆಂಡರ್ 2 ಕ್ಯಾಲೆಂಡರ್ 10 ರೂಪಾಯಿ ಕೊಟ್ಟು 2 ಕ್ಯಾಲೆಂಡರ್ ತಗೋಬೇಕು. 1 ಕ್ಯಾಲೆಂಡರ್ ನೀನ್ ಮನೆ ಹಾಕಬೇಕು, 1 ಕ್ಯಾಲೆಂಡರ್ ಇಲ್ಲಿ ಹಾಕ್ಬೇಕು. ಜನ ರೈತರಲ್ಲಿ ನೋಡ್ಬೇಕು ಅಂತ ರೂಲ್ಸ್ ಮಾಡಿದ್ದೆ. 300 ಕ್ಯಾಲೆಂಡರ್ ರೂಲ್ಸ್ ಮಾಡಿದ್ದೆ. ಅಷ್ಟು ವಿಶ್ವಾಸದಿಂದ 10 ರೂಪಾಯಿ ಗುಮಾಸ್ತಿಲಿ ಕೊಡು, 10 ರೂಪಾಯಿ ಕೊಡು. ಒಂದು ಅವ್ನ ಓನರ್ ಮನೆ ಹಾಕ್ಯಾನ, ಒಂದು ಇಲ್ಲಿ ಹಾಕಂತ ಅವ್ರಿಗೆ ಅಷ್ಟು ಅಂದ್ರೆ ನಂದೇನು ನಡ್ತಿದ್ದೀನಪ್ಪ ಮಗ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಕ್ಯಾಲೆಂಡರ್ ಹಾಕಿ ಎಲ್ಲ ಮನೆಗಳಿಗೆ ಕೊಡ್ತಾ ಇದ್ದೆ. ಕಾರ್ಯಕ್ರಮ ಸ್ಕೂಲಿಗೆ ಓದ್ತಾ ಇದ್ದೆ. ಕ್ಯಾಲೆಂಡರ್ ಕೈ ಹಿಡ್ಕೊಂಡು ಮಾರಾಗ ಓದ್ತಾ ಇದ್ರ ಬೆಂಗಳೂರು ರೋಡ್ನ ಸುತ್ತ ಮಾರ್ಕೊಂಡ್ ಬರ್ತಿದ್ದೆ. ಮುರಾರ್ ಅಂಗಡಿ ಎಲ್ಲ ದೊಡ್ಡ ಅಂಗಡಿ ಪಾಪ ಎದ್ದು ಬಂದು ಮುರಾರ್ ಅಂಗಡಿ 4 ಅಣ್ಣ ತಮ್ಮ ದೊಡ್ಡ ಎದ್ದು ಬಂದು ನಮಸ್ಕಾರ ಮಾಡಿ 5 ರೂಪಾಯಿ ಕೊಟ್ಟು ಕ್ಯಾಲೆಂಡರ್ ತಂತಿದ್ದ. 10 ರೂಪಾಯಿ ಕೊಟ್ಟು ಒಂದು ಮೈಗೆ ತಂತಿದ್ದೆ, ಒಂದು 10 ರೂಪಾಯಿ ಕೊಟ್ಟು 2 ಕ್ಯಾಲೆಂಡರ್ ತಂತಿದ್ದೆ. ಇಷ್ಟು ಅಂದ್ರ ಅಲ್ಲ ಅವ್ರದ್ದು ಸಾಮಾನ್ ತಂತು ಒಂದು 5,000 ರೂಪಾಯಿ 10,000 ರೂಪಾಯಿ ಎದ್ದು ಬರಕ್ಲದ. ಆ ಗುಮಾಸ್ರು ಎದ್ದು ಹೋಗ್ತಾರೆ. ಎದ್ದು ಬಂದು ನಮಸ್ಕಾರ ಮಾಡ್ತಾರೆ. ಏನ್ ಸರ್ ನೀವು ಹಿಂಗೆ ಎದ್ದು ಬರ್ತಾರೆ, ಇಷ್ಟು ವ್ಯಾಪಾರ ಮಾಡ್ತಾರೆ ಸರ್ ನೀವು? ಅಲ್ಲ ಆಧ್ಯಾತ್ಮಿಕ ಹೇಳೋರು ಕ್ಯಾಲೆಂಡರ್ ಮಾಡ್ತಾರೆ, ಎಷ್ಟು ಗ್ರೇಟ್ ಅಂತಂದ್ರ ಬೆಂಗಳೂರು ಒಟ್ನಾಗ ಇಟ್ಕೊಂಡು ಹಂಗೆ ಬರ್ತಾ ಇದ್ರಿ. ನಮ್ಮ ಹೆಂಡತಿ ಅಕ್ಕನ ಚಾನಲ್ ಕೊಟ್ರಿ, ಪಕ್ಕದಲ್ಲಿ ಚಾನಲ್. ಅವರು ಬಾರಿ ಸಾವುಕಾರ ಪಾಪ.
ಆದ್ರೆ ರೋಡಿನ ಬರ್ತಾನೆ ಕ್ಯಾಲೆಟ್ ಇಟ್ಕೊಂಡು ಓದ್ತಾ ಇದ್ದೀನಿ ಕ್ಯಾಲೆಟ್ ಇಟ್ಕೊಂಡು ಓದ್ತಾ ಇದ್ದೀನಿ ಅವ್ನು ನೋಡ್ಬಿಟ್ಟು ಅಲ್ಲಿ ದಾರಿ ನೋಡಿ ಅವ್ನು ಅವಳಿಗೆ ದೊಡ್ಡಬಿಟ್ಟು ನಮ್ಮ ಮನೆ ಬರಿಬಿಟ್ಟನ ಅಲ್ಲಿ ಆ ಸಸಿ ಹೇಳ್ತಾನ ನಿಮ್ಮ ಗಂಡಿಗೆ ಏನು 1500-10,000 ಕೊಡ್ತು ಬೇಕಂದ್ರ ಬಜೆಟ್ ಕ್ಯಾಲೆಂಡ್ ಮಾಡಿದ್ರ ಇಂಥ ಸೆಡ್ಕು ಕ್ಯಾಲೆಂಡ್ ಮಾಡ್ತಾನೆ ಮರ್ಯಾದೆ ಬಿಡ್ತು ನನ್ನ ಮರ್ಯಾದೆ ಅಂತ ಮನೆಗೆ ನಾನು ಮರಿ ಒಂದು ಬಿದ್ದು ನೋಡಿದ್ದೆ ನಾನು 50,000 ರೂಪಾಯಿ ಕೊಟ್ಟು ಗದಿನಲ್ಲಿ ಪ್ರಿಂಟ್ ಮಾಡಿಸಿನಿ 50,000 ರೂಪಾಯಿ ರೊಕ್ಕ ಆ ಕಾಲದಾಗ 50,000 ರೂಪಾಯಿ ಕೊಟ್ಟು ಪ್ರಿಂಟ್ ಮಾಡಿಸಿ ಜೆಂಡಿಗೆ 5 ರೂಪಾಯಿ ಕೊಡ್ತೀನಿ 25,000 ರೊಕ್ಕ ಅಂತ ರೊಕ್ಕ ತರಿಸಿ ನಾಳೆ ಕೊಡ್ತಂತ ಇಟ್ಕೊಂಡು ನಾವು ಇಸ್ಕೋಬೇಕು 5 ರೂಪಾಯಿ ನಾನು 50,000 ರೂಪಾಯಿ ಕಷ್ಟ 2 ತಿಂಗಳ ದಿನಮಾನ ಔಷಧಿ ಬಿದ್ದು ರೊಕ್ಕ ಇಷ್ಟು ಕಷ್ಟ ಬಿಡಬೇಕು ಆದಂತಾನೆ ಸೆಟ್ಕೋ ಕ್ಯಾಲೆಂಡರ್ ಮಾಡಿ ಬರ್ತಾನೆ ಮರ್ಯಾದೆ ಬಿಡ್ತೀನಿ ಕ್ಯಾಲೆಂಡರ್ ಮಾಡ್ತಾರೆ ಬಜಾರ್ ಕ್ಯಾಲೆಂಡರ್ ಮಾಡ್ತಾರೆ ಎಷ್ಟು ಮರ್ಯಾದೆ ನಂದಂತ ನಾನು ಬಿದ್ದು ನೋಡ್ತೀನಿ ಆಮೇಲೆ ನಂದು 50,000 ರೂಪಾಯಿ ಖರ್ಚು ಮಾಡಿದ್ದೀನಿ ಜನರಿಗೆಲ್ಲ ನಿಮ್ಮ ಮನೆ ಕ್ಯಾಲೆಂಡರ್ ಕಿಂಡ್ಬೇಕು ಪಾಂಪ್ಲೆಟ್ ಕೊಡ್ತೀನಿ ದೂರ ಬಿಡ್ತಾಗ ಸ್ವೀಟ್ ಇಟ್ಕೊಂಡು ತಿಂದು ಪ್ರಸಾದ ಇಟ್ಕೊಂಡು ತಿಂದು ಬಿಸಾಕ್ ಗೊತ್ತಾಕೆ ಅಯ್ಯೋ ನನಗೆ ಎಷ್ಟು ದುಃಖ ಬರ್ತಂದ್ರ ಇಂಥ ಪಾಂಪ್ಲೆಟ್ ದೇವ್ರು ನೀನು ಮಾನವ ಮಾತು ಆಗ್ತಕ್ಕಂಥ ಪಾಂಪ್ಲೆಟ್ ಇದನ್ನ ಬಿಸಾಕ್ ಹೋಗ್ತೀನಿ ಸಿಕ್ಕಿದೆ ಇದನ್ನ ಬಿಸಾಕ್ಬಾರ್ದು ಇದನ್ನ ಮನೆಗೆ ಯಾವಾಗ ನೋಡ್ತಿರ್ಬೇಕು ಅದ್ರಾಗೆಲ್ಲ ಮಾತ್ಪುರಿ ಹೇಳ್ತಕ್ಕಂಥದ್ದು ಅಲ್ಲ ಹೇಳಿದ ರಾಮ ಹೇಳಿದ ಕೃಷ್ಣ ಅವೆಲ್ಲರೂ ಬರ್ಲು ಕ್ಯಾನ್ ಸಿಗಾಕ್ಬಿಟ್ಟಿ ಮನೆ 12 ತಿಂಗಳು ನೋಡ್ಬೇಕು ಅವು ಹೆಂಗೆಲ್ಲ ಮಾಡಿ ಬ್ಯಾಗ ಮಾಡಕಂತ ಇಷ್ಟು ಅದ್ಭುತ ಕಾರ್ಯಕ್ರಮ ಹಿಡಿದೆ ಅಂದ್ರೆ ಪೂರ್ತಿ ಮೈಂಡ್ ಇಟ್ಬಿಟ್ಟಿದೆ ಯಾರು ಹೇಳ್ತಿ ಬರ್ತಾರೆ ಯಾರು ಮಾವು ಬರ್ತಾರೆ ಬೀಗರು ಬರ್ತಾರೆ ಇವ್ರ ಬಗ್ಗೆ ತಲೆ ಕೆಡ್ಸಿಲ್ಲ ಅವ್ರ ಬಗ್ಗೆ ತಲೆ ಕೆಡ್ಸಿಲ್ಲ ಅಂದ್ರೆ ಇಷ್ಟು ಮಟ್ಟಿಗೆ ಅದ್ಭುತವಾಗಿ ಕೆಲ ಮಾಡಿದ ಕೆಲ ಒಟ್ಟು ಟೋಟಲ್ ಮೇಲೆ ಪ್ರಪಂಚದಲ್ಲಿ ಶಾರೀರಿಕ ಮಾನಸಿಕ ಅಲ್ದಾನೆ ನಾವು ಶಾರೀರಿಕ ಮಾನಸಿಕ ಚೆನ್ನಾಗಿದ್ದೆ ರೊಕ್ಕದಂತೆನೆ ಸ್ವಲ್ಪ ಇದಾಗಿದ್ದೆ ಆದ್ರ ಪ್ರಪಂಚದಲ್ಲಿ ಸುತ್ತ ಅದ್ಭುತವಾದ ಕಾರ್ಯಕ್ರಮ 1 ಲಕ್ಷ ರೂಪಾಯಿ ಕೊಟ್ಟು ಒಂದು ಪ್ಲಾಟ್ ತಾಂಡಿದ್ರೆ ಗುಗ್ರೇಟಾಗ ಇವಾಗ 1 ಕೋಟಿ ರೂಪಾಯಿ ಅಂತಾರ ಅಲ್ಲ ನೀನ್ ಹೆಂಗ್ ಬರ್ತಾವ ಆಯ್ತು ಏನ್ ಮಾಡ್ತೀಯ ಅಂತ ಏನು ಮಾಡಕಲ್ಲ ನಮ್ಮೂರ ಎಷ್ಟೋ ಮಂದಿ ಅದಾರ ಗೊತ್ತಿದ್ದಾರೋ ಬೀಗರು ಫ್ರೆಂಡ್ಸ್ ಸ್ಕೂಲ್ ಓದ್ತಾರಲ್ಲ ಅಲ್ಲಲ್ಲಿ ಬಳ್ಳಾರಿ ಇರ್ತೀವಿ ನೀನು PG ಇದು ಮನೆ ಬಾಡಿ ಹೆಂಗ್ ಕಟ್ತಿ ಹೆಂಗಿರ್ತೀಯಲ್ಲ ನೀನು ಅಂತ ಅಲ್ಲ 1 ಲಕ್ಷ ರೂಪಾಯಿ ಕೊಡ್ತಾಡಿದ್ರೆ 1 ಕೋಟಿ ರೂಪಾಯಿ ಆಗಿದೆ ಇವಾಗ ಅವ್ರು ಏನಂತಾರ ಕಲ್ಯಾಣ ಕಟ್ತೀವಿ ಸರ್ ಕಲ್ಯಾಣ ಕಟ್ಟಾರ ವರ್ಷ 2 ಲಕ್ಷ ಕೊಡ್ತೀವಿ ಸರ್ ಅಂತಾರೆ ಜಾಕ್ ಅಲ್ಲ ನೀ ಅದಕ್ಕಿಂತ ಬದಲಾವಣೆ ಆಗ್ತದೆ ಅಂದ್ರ ನೀನ್ ಎಲ್ಲಿರ್ಬೇಕು ಆತ್ಮ ಜೊತೆ ಇರ್ಬೇಕು ನೀನ್ ದೇವ್ರ ಜೊತೆ ಇರ್ಬೇಕು ಡಾಕ್ಟರ್ ಜೊತೆಗೆ ಸ್ವಾಮಿ ಜೊತೆಗೆ ಅವ್ರ ಜೊತೆಗೆ ಅಲ್ಲಿ ನೀನು ಆತ್ಮ ಜೊತೆಗೆ ನೀನು ದೇವ್ರ ಅಂತಕ್ಕಂಥ ಜ್ಞಾನ ತಗೊಂಡು ನೀವೆಲ್ಲರೂ ದೇವರಮ್ಮ ಅಂತ ಹೇಳ್ತಕ್ಕಂಥ ಜ್ಞಾನ ಬೇಕು ನಿನಗೆ ಇದು ಭಾರಿ ಸುಲಭ ಅಸಲು ಕಷ್ಟ ಬೀಳಂಗಿಲ್ಲ ಸುಮ್ಮನೆ ಅಷ್ಟು ಇದಕ್ಕೇನು 1 ರೂಪಾಯಿ ಖರ್ಚು ಮಾಡಿಲ್ಲ ಅದ್ಭುತವಾಗಿರ್ತಕ್ಕಂಥ ನೀನು ಆಲೋಚನೆ ರೈಸಿದ್ಗೆ ಹೋಗು ಜಾಸ್ತಿ ಓದ್ತದೆ 4 ಗಂಟೆ 5 ಗಂಟೆ ಒಟ್ಟು ರಾತ್ರಿ ಎಷ್ಟು ತನ 1 ವರ್ಷ ಕುಂತಿದ್ದೆ ಧ್ಯಾನಕ್ಕೆ ಪೂರ್ತಿಯಾಗಿ ರಾತ್ರಿ ಎಲ್ಲ 1 ವರ್ಷ ಕುಂತೆ ಇದು ಹೌದಾ ಅಲ್ಲ ಅಂತ ಹೆಂಗ್ ಗೊತ್ತಾಗಬೇಕು ಸುಮ್ಮನೆ ಯಾವತ್ತು ಬಂದ ಬ್ರಾಹ್ಮಣ ಬಂದು ಹೇಳ್ಬಿಟ್ಟ ನಾನು ಜನರೆಲ್ಲ ಹಾಳು ಮಾಡ್ಬಿಟ್ರ ಈ ಕರ್ಮೆಲ್ಲ ನನಗೆ ಬಂದ್ಬಿಡ್ತದೆ ಇದನ್ನ ಮಾತ್ರ ಹೇಳ್ಬಾರ್ದಪ್ಪ ನಾನು ಸಾಧನೆ ಮಾಡಬೇಕು ಇದು ಕರೆಕ್ಟ್ ಅಲ್ಲ ರೋಗ ಕಡಿಮೆ ಆಗ್ತಾವ ಇಲ್ಲ ಇದಕ್ಕೆ ಮಾನಸಿಕ ಶಾರೀರಿಕ ಪ್ರಪಂಚಕ್ಕೆ ಕಡಿಮೆ ಆಗ್ತದಿಲ್ಲ ಇವೆಲ್ಲ ತಿಳ್ಕೋಬೇಕು ಹೆಂಗ್ ಮಾಡ್ಬೇಕು ಅಂತೇಳಿ 1 ವರ್ಷ ಪೂರ್ತಿ ರಾತ್ರಿ ಎಲ್ಲ ಸಾಧನೆ ಮಾಡಿ ಇದು ಕರೆಕ್ಟ್ ಅಂತ ಗೊತ್ತಾದ್ಮೇಲೆ ಅವಾಗ ಜನರಿಗೆ ಹೇಳ್ತಕ್ಕಂಥ ಈ ಓಣೆ ಒಂದ್ ದಿವಸ ಹಿಂಗ ಪಿರಮಿಡ್ ಟೋಪಿ ಅಂತ ಇರ್ತದೆ ಪ್ಲಾಸ್ಟಿಕ್ 30 ರೂಪಾಯಿ ಟೋಪಿ ಹಿಂಗ್ ಇಟ್ಕೊಂಡು ಈ ಓಣೆ ಹಿಂಗ್ ಓದ್ತಾ ಇದ್ದೆ ಆ ಓಣೆ ಒಂದ್ ದಿವಸ ಓದ್ತಾ ಇದ್ದೆ ಸರ್ ಇವನೇ ಟೋಪಿ ಇಟ್ಕೊಂಡ್ ಬರ್ತಾನೆ ಇವನೇ ಹಿಂಗಂತ ಹಿಂಗ್ ಬರ್ತದೆ ಆ ಟೋಪಿ ಏನಪ್ಪ ಇದು ಪಿರಮಿಡ್ ಹಿಂಗಿರ್ತದೆ ಎನರ್ಜಿ ಬರ್ತಕ್ಕಂಥದ್ದು ಇದನ್ನ ಪಿರಮಿಡ್ ಕಟ್ಟಿ ಪಾಪ ಅಲ್ಲಾಗ ಇಂತ ಬಂದ್ ಮಾಡಿದ್ರೆ ನಿಂಗೆ ಜಾನ ಬೇಸಾತ್ತೆ ಅಂತ ಒಂದು ಪಾಂಪ್ಲೆಟ್ ಕೊಡೋದು ಸುಮ್ಮನೆ ಪಾಂಪ್ಲೆಟ್ ಕೊಡೋದು ಕೇಳಕ್ಕಿಲ್ಲ ಅಂತೇಳಿ ಆತ ಕೇಳಕ್ ಬರ್ತದೆ ಏನ್ ಇಟ್ಕೊಂಡು ಹೇಳಿ ಟೋಪಿ ಅಂತ ಟೋಪಿ ಇಟ್ಕೊಂಡು ತಿರ್ತಿದ್ದೆ ಓಣಿ ಈ ಓಣೆ ಆ ಓಣಿ ಇವರಿಗೆ ಗ್ಯಾರಂಟಿ ಹುಚ್ಚು ಮಾಡ್ತಂತೆ ನಾನು ಆಯಿಲ್ ಮಿಲ್ಲಾಗಿದ್ದೆ ಎಣ್ಣೆ ಮಿಲ್ ತಗೊಂಡು ಎಣ್ಣೆ ಮಿಲ್ ಲಾಸ್ ಆಗಿ ಫೈನಾನ್ಸ್ ಮಾಡಿ ಜಗ್ಗಿ ಮಂದಿ ಎಷ್ಟೋ ಮಂದಿ ಫೈನಾನ್ಸ್ ಮಾಡಿದ್ದೆ ಅವಾಗ 6 ಲಕ್ಷ ಅಂದ್ರೆ ಎಷ್ಟೋ ಮಂದಿ ಫೈನಾನ್ಸ್ ಮಾಡಿದೆ ಎಲ್ಲರೂ ಎಲ್ಲೇನು ಕಾಣಲೆ ಬೇಕಾದಂಗ ನಮಸ್ಕಾರ ಅಂತದ್ದು ಫೈನಾನ್ಸ್ ಮಾಡಿ ಈ ಓಣೆ ಹೋಗ್ತಾ ಇದ್ರು ಆ ಓಣೆಗೆ ಬರ್ತಕ್ಕಂಥನು ತಿರ್ಸಿಂದ ಆ ಓಣೆ ಹೊಡೆ ಬಿಡ್ತದ್ದ ಎದಕ್ಕೆ ಹಿಂಗ್ ಹೊಡಿತಾರೆ ಅನ್ಕೊಂಡೆ ಅವನು 200 ವರ್ಷ 4-5 ವರ್ಷ ಆದ್ಮೇಲೆ ಹೇಳಿದ ನೀನು ಹುಚ್ಚು ಮಾಡ್ತಿ ಇವನಿಗೆ 6 ಲಕ್ಷ ಬಿಟ್ಬಿಟ್ರು ಇವ್ನು ಮೈಂಡ್ ಔಟ್ ಆಫ್ ಆಗುತ್ತೆ ಹಿಡ್ಕೊಂಡು ಬಿಡಕ್ಕೆ ಅರ್ಧ ಗಂಟೆ ಹೇಳ್ಕೊಂಡು ಬಿಡ್ತಾನೆ ಯಾವ ಒಂದು ಧ್ಯಾನ ಅಂತ ಹೇಳ್ತಾನೆ ಇವ್ನು ಮೈಂಡ್ ಔಟ್ ಆಫ್ ಆಗುತ್ತೆ ಅಂತೆಲ್ಲ ಓಡಿ ಚರ್ಚೆ ಮಾಡಿಬಿಡ್ತೀವಿ ಸರ್ ನಾವು ಅರ್ಧ ಗಂಟೆ ಬಿಡಕ್ಕೆ ಒಂದು ಟೈಮ್ ಪಾಸ್ ಆ ಕಡೆ ಕೆಲಸ ಮಾಡ್ಕೊಂಡು ತಿನ್ಬೇಕು ನಾವು ಇವ್ ಹಿಡ್ಕೊಂಡ್ಬಿಡ್ತಾನೆ ಗಟ್ಟಿ ಆದ್ರೆ ನನಗೆ ಮೈಂಡ್ ಔಟ್ ಆಫ್ ಆಗಿದ್ದಿಲ್ಲ ನನಗೆ ಅವ್ರಿಗೆ ಮಾತ್ರ ಮೈಂಡ್ ಔಟ್ ಆಫ್ ಆಯ್ತು ತಿಳ್ಕೊಂತೀವಿ ನಾವು ಎಷ್ಟೋ ಮಂದಿ ಕಾರಣ ಹಂಗೆ ಓಡೇ ಬಿಡ್ತಾರೆ ಎದ್ಕಪ್ಪ ಅನ್ಕೊಂಡೆ ಆಮೇಲೆ 3-4 ವರ್ಷ ಆದ್ಮೇಲೆ ಸಾರ್ ನೀನು ಮುಚ್ಚು ಮಾತಾಡ್ಕೊಂಡು ಹೊಡಿತೀವಿ ಸರ್ ಇದು ಸತ್ಯ ಅಂತ ಅಂದ್ರೆ ಇಷ್ಟ ಅದ್ಭುತ ಅಂತಂದ್ರ ಅದೇ ಇಟ್ಕೊಂಡ್ ಬಿಡಂಗಿಲ್ಲ ಹಂಗೆ ಏಕೆ ಕುಂದ್ಬಿಡ್ದೆ ಎಷ್ಟು ಏಕೆ ಕುಂದ್ಬಿಡ್ದೆ ಆದ್ಮೇಲೆ ಪಾಪ ಕೆಲಸ ಮಾಡ್ಕೊಂಡ್ ತಿಂಬರು ಆದ್ರ ಕರ್ಮ ಬೇರೆ ಧರ್ಮ ಬೇರೆ ಈ ಕರ್ಮ ನೀವು ಒಳ್ಳೇದು ಮಾಡಿದ್ರೆ ಒಳ್ಳೇದು ಬರುತ್ತೆ ಕೆಟ್ಟದ್ ಮಾಡಿ ಈ ಕರ್ಮ ಬೇರೆ ಧರ್ಮ ನೀನ್ ಏನು ಮಾಡಂಗಿಲ್ಲ ನೀನು ಮಾಡೋ ಮಹಾತ್ಮ ಏನು ಮಾಡಂಗಿಲ್ಲ ಇದು ಅದ್ಭುತ ಕಾರ್ಯ ಏನು ಮಾಡಿದ್ರೆ ಮಾಡೋ ಮಾತನಾಡಿದಾರ ಹೆಂಗ್ ಹೆಂಗ್ ಬಾರಿ ಕಷ್ಟ ಅಂತ ಏನು ಮಾಡಂಗಿರಕ್ ಆಗ್ತಾ ಇಲ್ಲ ಜನರ ಕೈಲಿ ಈ ಮನಸ್ಸಿನ ಗೆಲ್ಲಕ್ ಆಗ್ತಾ ಇಲ್ಲ ಜನರ ಕೈಲಿ ಈ ಮನಸ್ಸಿನ ಗೆದ್ಬಿಟ್ರೆ ಎಲ್ಲರೂ ಮಾನವ ಮಾತನಾಡ್ಬಿಡ್ತಾರೆ ಮನಸ್ಸಿನ ದಾಡಗಾವಲ್ತ ಅದನ್ನ ಅದು ಏನೇನೋ ಮಾಡೋದು ಏನೇನೋ ಮಾಡ ಅಂತ ಏನೇನೋ ಮಾಡಿದ್ರೆ ಕರ್ಮ ಬರ್ತೈತೆ ನೀನು ಒಳ್ಳೆ ಕೆಲಸ ಮಾಡು ಒಳ್ಳೆ ಕರ್ಮ ಬರ್ತದೆ ಕೆಟ್ಟ ಕೆಲಸ ಮಾಡ್ಕ ಇದು ಏನು ಮಾಡಿ ಮಾತನಾಡೇನು
ಸುಮ್ಮನೆ ಒಳಗಡೆ ಬೇಡ, ಯಾರೇನೇನು ಸ್ನಾನ ಇಲ್ಲ, ರಥ ಇಲ್ಲ, ಏನೇನಿಲ್ಲ, ಒಂದು ಕಾಯಿ ಹೊಡೆಯಂಗಿಲ್ಲ, ಒಂದು ಪೂಜೆ ಮಾಡಂಗಿಲ್ಲ. ಅಂದ್ರ 29 ವರ್ಷದಿಂದ ಒಂದು ಕಾಯಿ ಹಿಂಗ್ ಹೊಡೆಯಂಗಿಲ್ಲ ಅಂದ್ರೆ ನೀವ್ ಹೆಂಗ್ ಸರ್ ಅಂದ್ರ ಆರೋಗ್ಯಕ್ಕೆ ಭಾರಿ ಒಳ್ಳೇದಂತೇಳಿ 10 ಕಾಯಿ ಬರ್ತ ನಾನು 10 ಕಾಯಿ ಅಡಿಗೆ ಮನೆ ಹೊಡ್ಕೊಂಡ್ ತಿಂದೆ ಅಂದ್ರೆ ಅಲ್ಲಿ ಒಳ್ಳೆ ಹೊಡಕಿಲ್ಲ, ಯಾವ್ದಕ್ಕ ಫೋಟೋಕ್ಕೆ ವಿಗ್ರಹ ಕೋಟೆ ಹೊಡಕಿಲ್ಲ, ಮನೆಗೆ 10 ಕಾಯಿ ತರ್ತೀನಿ ಅಂದ್ರೆ 25 ರೂಪಾಯಿ ಮಾಡ್ತಾರೆ, 20 ರೂಪಾಯಿ ಕೊಡ್ತಾರೆ ಹೋಲ್ಸಲ್ಗೆ. 10 ಕಾಯಿ ತಂದು ಕೊಬ್ಬರಿ ಚಟ್ನಿ ಭಾರಿ ಒಳ್ಳೇದು, ಆರೋಗ್ಯ ಒಳ್ಳೇದು, ಅದು ತಿನ್ನು ಅಂತ ಹೇಳಕ ಯಾವ್ದು ಗುಡಿಗೆ ನೋಡ್ಕೊಂಡು ತಿಂತಾವಿಲ್ಲ, ಅಂತೇವೆ ಯಾರಿಗೆ ಅದಕ್ಕೆ ಗುಡಿ ಮಾಡ್ರಿ ಅಂತ ಹೇಳಿದ್ರು. ಆದ್ರೆ ನಾವು ಗುಡಿ ದೇವರು ಅವನೇ ಕಾಮರ್ಸನ ಅಂತ ಇಟ್ಕೊಂಡ್ಬಿಟ್ಟಿ ನಾವು. ಅದ್ಭುತ ಕಾರ್ಯಕ್ರಮ ಅಂದ್ರ ಅದಕ್ಕೆ ಏನ್ ಸೇವೆ ಕಸ ಬೆಳೆಯೋದು. ಅವ್ರ 100 ಮಂದಿ ಬಳ್ಳಾರಿಯಲ್ಲಿ 5 ಗುಂಬಕ್ಕಿರ್ತಾರ, ಗುಗ್ಗರೆಡ್ಡಿ, ಪಾಪಯಾಲು, ಅಮ್ಮ ಶಕ್ತಿ, ಸದಾನಂದ, ಆ ಕಡೆ ಇನ್ನೊಂದು ಸಿರ್ವಾರದ ಒಂದು 5 ಗುಂಬಕ್ಕಿರ್ತಾರ. 5 ವಾರ ಗುಂಬಕ್ಕಿರ್ತಾರ. ಗುಂಬಕ್ಕಿಟ್ಟು ನಮಸ್ಕಾರ ಮಾಡಿ ನೀನು ದೇವರಮ್ಮ ಅಂತ ಹೇಳ್ತಾರ. ಅವ್ರು ಎಷ್ಟು ಗಿಲೇಟ್ ಇರ್ಬೋದು, ಗುಂಬಕ್ಕಿಟ್ಟು ನಮಸ್ಕಾರ ಮಾಡ್ತಾರ, ಕೈ ಬಿಡ್ತಾರ, ಬಂದಾರ ಯಾರಿಗೆ ಮೇಡಮ್ ಅಂತಾರ, ಯಾರಿಗೆ ಸಾರ್ ಅಂತಾರ, ಇದ್ರ ಯಾರು ಪಾಲೆ ಓಲೆ ಮಾ ಹೆಸರು ಕರಂಗಿಲ್ಲ. ಆ ಮೇಡಮ್ ಗಿಲೇಟ್ ಅಂತ ಅಷ್ಟೇ, ಯಾವ ಮೇಡಮ್ ಹೆಸರು ನಮ್ಗೆ ಗೊತ್ತಿರಕ್ಕೆ. ಅಂದ್ರೆ ಎಷ್ಟು ಅದ್ಭುತ ಅಂದ್ರೆ ಅದು ಎಲ್ಲರೂ ಮಾನವರು ಮಹಾತ್ಮರಾಗ್ಲೇಬೇಕು ಅಂತಕ್ಕಂಥ ಇದು ಕಲಿಯುಗ ಅಂತ್ಯಮಾಯ್ತು, ಸತ್ಯುಗ ಬಂತು. ಸತ್ಯುಗದಲ್ಲಿ ಎಲ್ಲರೂ ಮಾನವರು ಮಹಾತ್ಮರಾಗಕ ಏನೇನು ಕಷ್ಟ ಬೀಳಂಗಿಲ್ಲ, ಎಲ್ಲರೂ ಈಸಿಯಾಗಿ ಮಹಾತ್ಮರಾಗ್ಬೋದು ಅಂತ ಹೇಳ್ತಕ್ಕಂಥ. ಇಲ್ಲೇ ಟೈಮ್ ಎಷ್ಟಾಯ್ತು ಸ್ವಾಮಿ? ಸ್ವಲ್ಪ ಮಾಡೋಣ. ನಾನು ಇದು ಏನಾಗ್ತದಂದ್ರ ಅದ್ಭುತ ಕಾರ್ಯಕ್ರಮ. ಮೊದಲು ನಾವು ಕಾಸಾಪುರ ಆಂಜನೇಯ ಸ್ವಾಮಿ ಗುಡಿಗೆ ಹೋಗ್ತಾ ಇದ್ವಿ. ಕಾಸಾಪುರ ಆಂಜನೇಯ ಸ್ವಾಮಿಗೆ ಹೋದ್ರ ಒಂದು ಆಂಜನೇಯ ಸ್ವಾಮಿ ಗುಡಿಗೆ ಹೋಗ್ಬೇಡಂತೆ, 3 ಆಂಜನೇಯ ಅಂತೇಳಿ 3 ಆಂಜನೇಯ ತಿರ್ಕೊಂಡು ಮನೆಗೆ ಬರ್ತಾ ಇದ್ವಿ. ಎಸ್ ವಿ ಸರ್ಕಲ್ ಮುಂದೆ ಕೋಟೆಗ 3 ಹೋದ್ರೆ ಮುಕ್ತಿ ಬಂದಗಳು, 4 ಕೋಟೆ ಆಂಜನೇಯ, ಬಾಲ ಆಂಜನೇಯ ಅಂತ ಅವ್ನು ಗುಡಿಯಾಗ ಹೋಗಿ ಹೋಗ್ತಿದ್ವಿ. ನಾಳೆ ಮಕ್ಕಳು ಕುಂಚಿಂಡು ಸೈಕೆ ಮಾಡಿದ್ಮೇಲೆ 3 ಮಕ್ಕಳು ಗಂಡಂಜನ ಒಂದು ಕೇಸರಿ ಬಾತ್ ಬಟ್ಲ ಇಟ್ಕೊಂತಿದ್ವಿ. ಕೇಸರಿ ಬಾತ್ ಮುಚ್ಚಿ ಇದು ಸಿಲ್ವರ್ ಬಟ್ಲ ಅವ್ನ ಮುಂದೆ ಇರ್ತಿದ್ವಿ, ಹೊರಗೆ ಬಂದು ತಿಂತಿದ್ವಿ ಅದನ್ನ. ಮತ್ತೆ ಇನ್ನೊಬ್ಬನ್ ಮುಂದೆ ಇರ್ತಿದ್ವಿ, ಅವ್ನ ಮುಂದೆ ತಿಂತಿದ್ವಿ. 3 ಮುಂದೆ 3 ಇಟ್ಟು 4 ಸರಿ ಇಲ್ಲ ಇಲ್ಲೇ ಕೋಟೆ ಆಂಜನೇಯ ಕೈ ಮುಗಿದು ಓದ್ತಿದ್ವಿ. ಇದ್ರಾಗ 3-4 ವರ್ಷ ತಿರುಗಿದ್ವಿ. ಅದಾದ್ಮೇಲೆ ಧ್ಯಾನಕ್ಕೆ ಬಂದ್ಮೇಲೆ ಇವಾಗ ಅವೆಲ್ಲ ಯಾವಾಗ ಹೋಗ್ತಾ ಇಲ್ಲ, ಎಲ್ಲವನ್ನ ಬಿಟ್ಬಿಟ್ಟಿನ. ಪೂರ್ತಿಯಾಗಿ ದೇಹನೇ ದೇವಾಲಯ, ಆತ್ಮೀಯ ದೇವರು ಅಂತೇಳಿ ಒಳಗಡೆ ಪ್ರಯಾಣ ಮಾಡ್ತಾನೆ. ಮಾತ್ರ ಹೊರಗಡೆ ಯಾವ ದೇವರು ಯಾರಿಗೆ ಒಳ್ಳೇದು ಮಾಡಕ್ಕಲ್ಲ, ಕೆಟ್ಟದ್ ಮಾಡಕ್ಕಲ್ಲ ಅಂತಕ್ಕಂಥ ಸತ್ಯ ತಿಳ್ಕೊಂಡ್ಮೇಲೆ ನಾನು ಯಾರ ತಕ ಹೋಗ್ತಕ್ಕಂಥ ಕಾರ್ಯಕ್ರಮ ಅಂದ್ರೆ 3 ವರ್ಷ ಅವಾಗ ಹಿಂದೆ ತಿರುಗಿದೆ. ಆದ್ರೆ ಇವಾಗ ಮಾತ್ರ ಈಗ ಆ ಕಾರ್ಯಕ್ರಮ ಮಾಡಕ್ಕಲ್ಲ. ಪುಟ್ಟಬರ ಸಾಹೇಬ ಗುಡಿಯಾಗ ಸುತ್ತ 1-2 ವರ್ಷ ಸೇವೆ ಮಾಡ್ತಾ ಇದ್ದೆ, ಅಲ್ಲಿ ಸೇವೆ ಮಾಡ್ತಾ ಇದ್ದೆ, ಅಲ್ಲಿ ಭಜನೆ ಎಲ್ಲ ಬಂಡೆ ವರ್ಷದ ಎಲ್ಲ ಮಾಡ್ತಾ ಇದ್ದೆ. ಆ ಸೇವೆ ಮುಗಿದ್ಮೇಲೆ ಧ್ಯಾನಕ್ಕೆ ಬಂದ್ಮೇಲೆ ಮತ್ತೆ ಪುಟ್ಟಬರ ಸಾಹೇಬ ಗುಡಿಗೆ ಹೋಗಿಲ್ಲ. ಅಂದ್ರೆ ಇವಾಗ ಯಾವುದೇ ಗುಡಿಗೆ ಹೋಗ್ಲಿ ಹೊರಗಡೆ ಕುಂತ್ಕೊಂಡಿರ್ತೀನಿ, ಧ್ಯಾನ ಕುಂತಿರ್ತೀನಿ, ಬಂದ್ಬಿಡ್ತೀನಿ ಅಷ್ಟೇ. ಎಲ್ಲಿ ಗುಡಿಯಾಗ ಹೋಗಿ ಯಾರನ್ನ ಕಾಪಾಡಪ್ಪ ಅಂತೇಳಿ ಯಾರನ್ನ ಕೇಳ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿಲ್ಲ. ಅಂದ್ರೆ ಎಲ್ಲ ಕಡೆಗೂ ಸ್ಕೂಲು ಕಾಲೇಜುಗಳಲ್ಲಿ ಎಲ್ಲ ಕಡೆಗೂ ಇದನ್ನ ಧ್ಯಾನ ಅಂತಕ್ಕಂಥದ್ದು ಎಲ್ಲ ಕಡೆಗೆ ಪ್ರಚಾರ ಮಾಡ್ತಕ್ಕಂಥ ಕಾರ್ಯಕ್ರಮ ಎಲ್ಲ ಸ್ಕೂಲಲ್ಲಿ ಸುತ್ತ ಧ್ಯಾನ ಮಾಡಿಸ್ತಾ ಇದ್ದಾರೆ. ಈಗ ಮೊನ್ನೆ ಡಿಸೆಂಬರ್ನಾಗ 21ನೇ ತಾರೀಕು ಧ್ಯಾನ ಡೇ ಅಂತೇಳಿ ಇದೇ ವರ್ಷ ಅದನ್ನ ಭಾರಿ ಅದ್ಭುತ. ಅದು ಅಂದ್ರ ಯೋಗ ಡೇ ಅಂತೇಳಿ ಜೂನ್ ಆಗಸ್ಟ್ ತಿಂಗಳಿಗೆ ಇತ್ತು. ಜುಲೈ ಅಲ್ಲ ಸರ್, ಅದು ಜೂನ್ 1 ಅದ್ರಲ್ಲಿ ಅದು 21ಕ್ಕೆ ಇತ್ತು, ಇದು 21ಕ್ಕೆ ಬಂದ. ನಾವು 21ಕ್ಕೆ ಯಾವ ಯಜ್ಞಗಳೆಲ್ಲ ಮಾಡಿದ್ವಿ, 21ಕ್ಕೆ ಸ್ಟಾರ್ಟ್ ಮಾಡಿ 31ಕ್ಕೆ ಬಿಡ್ತೀವಿ. ಎಲ್ಲ ಯಜ್ಞಗಳು ಇಷ್ಟು ವರ್ಷದಿಂದ 29 ವರ್ಷದ ಯಜ್ಞಗಳು ಮಾಡ್ಕೊಂಡ್ವಿ. ಕರ್ನೂಲಿ 3 ದಿವಸ ಮಾಡಿದ್ವಿ, ಆದ್ಮೇಲೆ 7 ದಿವಸ ಮಾಡಿದ್ವಿ, ಆದ್ಮೇಲೆ 10 ದಿವಸ ಮಾಡಿದ್ವಿ, ಆದ್ಮೇಲೆ 14 ದಿವಸದವರೆಗೆ ಎಲ್ಲ ಕಡೆ ಯಜ್ಞಗಳಿಗೆ ಕರ್ನೂಲಲ್ಲಿ ಗ್ರೌಂಡ್ನಲ್ಲೇ ಮಾಡಿದ್ವಿ. ಗ್ರೌಂಡ್ ಅಂದ್ರೆ 3 ದಿವಸ ಇತ್ತು ಫಸ್ಟಿಗೆ. ಅಂದ್ರೆ ಇವಾಗ 95ರಾಗ 96ನೇ ಇಸ್ವಿ ಅವಾಗ 3 ವರ್ಷ ಮಾಡಿದ್ವಿ, 3 ದಿವಸ ಮಾಡಿದ್ವಿ. ಅವಾಗ ಅವಲ್ಲಿಂದ ಕಂಟಿನ್ಯೂ ಎಲ್ಲ ಕಡೆಗೆ ಕಂಟಿನ್ಯೂ ನಡ್ಕೊಂತ ಬರ್ತಾ ಇದ್ದೆ. ಅಂದ್ರೆ ಇದು ಫಸ್ಟಿಗೆ ಮಾತ್ರ ಹಂಗ ಅನಿಸುತ್ತೆ, ಪೂರ್ತಿ ಇದು ಕರೆಕ್ಟ್ ಅಲ್ಲ ಅನ್ಸುತ್ತೆ. ಆದ್ರೆ ಸಾಧನೆ ಮಾಡ್ತಾ 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 ಭಾರಿ ಮನಃಶಾಂತಿ, ನೆಮ್ಮದಿ, ಆನಂದವಾಗಿ ಜೀವನ ಮಾಡಿದಾಗ ನಮಗೆ ಹೊರಗಡೆ ಪ್ರಾಪಂಚಿಕ ಸುತ್ತ ಅದಕ್ಕೆ ಇಷ್ಟ ಆಗ್ತದೆ. ನಾವು ಕೆಟ್ಟ ರೋಡ್ನಲ್ಲಿ ಹೋಗೋದಲ್ಲ, ಒಳ್ಳೆ ರೋಡ್ ಹೋಗೋದು ಒಳ್ಳೇದಾಗ್ತದೆ. ನೋಡ್ರಿ, ಜೋಳ ಇಟ್ಟರೆ ಜೋಳ ಬರ್ತದೆ, ಸಜ್ಜೆ ಇಟ್ಟರೆ ಸಜ್ಜೆ ಬರುತ್ತೆ. ನಾವು ಹೊರಗಡೆ ಏನ್ ಹಿಡಿದು ಅದೇ ಬರುತ್ತೆ. ನಾವು ಸ್ವಾಮಿ ಕಾಪಾಡಪ್ಪ ಅಂತ ಬೇಡ್ಕೊಂತಿದ್ರೆ ಮತ್ತೆ ಅದು ಹಂಗೆ ಇರ್ತದೆ. ನೀವು ಆತ್ಮಜ್ಞಾನ ತಿಳ್ಕೊಂಡಾಗ ನಾವು ಒಳಗಡೆ ಪ್ರಯಾಣ ಮಾಡಿದಾಗ ನಾವೇ ಅದ್ಭುತವಾಗಿರ್ತಕ್ಕಂಥ ಆತ್ಮ ಪದಾರ್ಥ ಅಂತ ತಿಳ್ಕೊಂಡಾಗ ನಮಗಿರ್ತಕ್ಕಂಥ ಎಲ್ಲ ರೋಗಗಳು ಅವಿಡ್ ಕಮ್ಮಿ ಆಗ್ತಾವ. ಯಾರು ಕಮ್ಮಿ ಆಗಂಗಿಲ್ಲ, ಅವಿಡ್ಗಳು ಕಮ್ಮಿ ಆಗ್ತಾವ. ನೀವು ಥಾಟ್ಲೆಸ್ನಲ್ಲಿ ಎನರ್ಜಿ ಬಂದಾಗ ನೀನು ನಾಡಿ ಮಂಡಲ ಸುದ್ದಿ ಆಯ್ತು. 42,000 ನಾಡಿ ಮಂಡಲ ಅದಕ್ಕೆ ಸುದ್ದಿ ಆಯ್ತು. ಅದಕ್ಕೆ ಸುದ್ದಿ ಆಗಿ ಅದಕ್ಕೆ ಬದಲಾಣ ಅಂದ್ರೆ 50 ನಿಮಿಷ ಕುಂತ್ಕೊಂಡ್ರ ಆಗಲ್ಲ. ನೀನು ಥಾಟ್ಲೆಸ್ಗೆ ಹೋಗೋಕೆ ಬೇಕು 15-20 ನಿಮಿಷ, 40 ನಿಮಿಷ, 30 ನಿಮಿಷ ಬೇಕು ಈ ಥಾಟ್ಲೆಸ್ಗೆ ಹೋಗಕ್ಕೆ. ಅಂದ್ರೆ ಬೆಳಗ್ಗೆ ಮುಂಜಾನೆ ಚೆನ್ನಾಗಿ ಬರ್ತಲ್ಲ ಧ್ಯಾನ. ಬೆಳಗ್ಗೆ ಮುಂಜಾನೆ ಆರಾಮ ಇಟ್ಕೊಂಡು ಎದ್ದು ಕುಂತ್ಕೊಂಡು ಮಾಡಿದ್ರ ಚೆನ್ನಾಗಿ ಬದಲಾವಣೆ ಆಗ್ತದೆ. 40 ದಿವಸ ಆ ಬದಲಾವಣೆ ಮಾಡಿದ್ ಮಾತ್ರ ನೀವೇ ಮುಚ್ಚಿಟ್ಕೊಂಬಂಗಿಲ್ಲ. ಹೆಂಗನ್ನ ಮಾಡಿ ಇನ್ನೊಬ್ಬರಿಗೆ
ಹಂಚಿದಾಗ ದಾನ ಅಂತಾರ. ನೀವು ಮನೆಗೆ ನಿಮ್ ತಗ ಇಟ್ಕೊಂಡ್ರ ಇದು ದಾನ ಅಂಬಕಲ್ಲ. ಇದು ಮನೆಗೆ ಎಷ್ಟು ದಿನ ಇಟ್ಕೊಂಡ್ಲೆ ನಾವು ನೀರ್ ಕುಡಿತೀವಿ ಸರ್ ಒಂದಕ್ಕೆ ಹೋಗಿಲ್ಲ ಅಂದ್ರೆ ನಾವೇ ಸಾಯೋದು, ಅವರೆಲ್ಲ ಸಾಯೋದು. ನಾವು ನೀರ್ ಜನ ಕುಡಿತೀವಿ ಸರ್ ಒಂದಕ್ಕೆ ಹೋಗಿಲ್ಲ, ಅದ್ರಂಗಾನೆ ಒಂದಕ್ಕೆ ಹೋದಂಗ ನಾವೆಲ್ಲರಿಗೂ ನಮಸ್ಕಾರ ಮಾಡಿ ಅವ್ರು ಯಾರೋ ಅದಕ್ಕೆ ಬಡವರು ಸಾಹುಕಾರರು ಭಿಕ್ಷೆಯಾರು ನಮಗೆ ನಮಸ್ಕಾರ ಮಾಡಿ ನೀನು ಕಣ್ಮುಚ್ಚಿ ಕುಂತ್ರಮ್ಮ, ನೀನು ಆರೋಗ್ಯವಾಗಿರ್ತಿ, ಆನಂದವಾಗಿರ್ತಿ, ನಿನ್ ಸಮಸ್ಯೆಗಳನ್ನ ಕಮ್ಮಿ ಆಗ್ತಾವ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರೆ ಅವಾಗ ನಾವು ಬಂದ್ ಕೆಲಸ, ನಾವು ಮಾಡಿದ ಕೆಲಸ ಮುಗ್ದೋದ್. ಅದಕ್ಕೋಸ್ಕರಗೆ 2012ಕ್ಕೆ ಸತ್ಯ ಕಲಿಯುಗ ಹೋಯ್ತು. 2012ರಿಂದ ಈಗ ಅಲ್ಲಿ 12-13 ವರ್ಷದಿಂದ ಎಲ್ಲರಿಗೆ ಸತ್ಯಯುಗ ಬಂದತ್ತೆ. ಎಲ್ಲರೂ ಸತ್ಯ ಅಂದ್ರೆ ಏನಂತ ಕೇಳ್ತಿದ್ರ, ಸತ್ಯ ಅಂದ್ರೆ ಆತ್ಮ ಪದಾರ್ಥ. ಇವೆಲ್ಲವೂ ವಿಗ್ರಹಗಳು, ಗುಡಿಗಳು, ಗೋಪುರಗಳು ಎಲ್ಲ ನಾವು ಕಟ್ಟಿಸಿದ್ವು. ಈ ಶರೀರನ ಅದ್ಭುತವಾಗಿರ್ತಕ್ಕಂಥ ದೈವತ್ವನೇ ಸೃಷ್ಟಿ ಮಾಡಿದೆ. ಇಂಥ ಶರೀರನ ಯಾರು ಸೃಷ್ಟಿ ಮಾಡಕ್ ಹಾಕಲ್ಲ, ನಮ್ಮಂತರ ಕೈಯಲ್ಲಿ ಆಗ್ತಕ್ಕಂಥ ಕೆಲಸ ಇದು. ದೈವತ್ವನೇ ಸೃಷ್ಟಿ ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಇದರಲ್ಲೇ ಅದ್ಭುತವಾಗಿರ್ತಕ್ಕಂಥ ಇಂಥ ದೇವಾಲಯ ದೇವ್ರು ಇರ್ತಾರೆ. ಆ ಕಲ್ಲು ಕಟ್ಟಿರ್ತಕ್ಕಂಥ ಗುಡಿಗೆಲ್ಲ ದೇವಾಲಯ ದೇವ್ರು, ಅಲ್ಲಿ ವಿಗ್ರಹ ಇರ್ತದೆ, ಫೋಟೋ ಇರ್ತದೆ. ಅಲ್ಲಿರ್ತಕ್ಕಂಥದ್ದು ಬೇರೆ, ಇಲ್ಲಿರ್ತಕ್ಕಂಥ ದೇವ್ರು ಅವ್ನು ಜೀವಂತವಾಗಿರ್ತಕ್ಕಂಥ ಪರಮಾತ್ಮ ಒಳಗಡೆ ಇದ್ದಾನೆ. ಅವನು ಬಿಟ್ಟು ಹೋದ್ಮೇಲೆ ಇದನ್ನ ಬಿಸಾಕ್ ಬಿಡ್ತಾರೆ ಮಣ್ಣಕ್ಕೆ. ಅದಕ್ಕೋಸ್ಕರ ಇದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ, ಸುಲಭವಾದ ಕಾರ್ಯಕ್ರಮ. ನಿಮ್ಮ ಒಳಗಡೆ ನೀವು ಪ್ರಯಾಣ ಮಾಡೋದು. ದೇಹನೇ ದೇವಾಲಯ, ಆತ್ಮನೇ ದೇವರು, ನೀವೇ ದೇವರು. ಅದಕ್ಕೋಸ್ಕರ ನಿಮ್ಮನ್ನ ನೀವು ಅರ್ಥ ತಿಳ್ಕೊಬೇಕಂದ್ರ ಮಲಿಕೆ 1 ಗಂಟೆ 1 ಗಂಟೆ ಹೊತ್ತು ಕಣ್ಣು ಮುಚ್ಚಿಕೊಂಡು ನಿಮ್ಮ ಒಳಗಡೆ ನೀವು ಪ್ರಯಾಣ ಮಾಡ್ರೆ ಹೊರಗಡೆ ಎಲ್ಲಾ ಸಮಸ್ಯೆಗಳು ಇರ್ತಾವ. ಒಂದ್ ದಿವಸ ಯಾವ ಗಿಡ ದೊಡ್ಡದಾಗಿ ಹಣ್ಣು ಬಿಡಕಲ್ಲ, ಎಲ್ಲವೂ ಗಿಡ ಬೆಳಕಂತ ಹೋಗುತ್ತೆ. ನಾನು ಅವೆಲ್ಲ 5 ದಿವಸ ಆಚಾರ 10 ದಿವಸ ಆದ ತಿಂಗಳಾಯ್ತು ಅಂದ್ರೆ ಗಿಡ ದೊಡ್ಡದಾದ್ಮೇಲೆ ಇದು ಹೆಂಗ ಹಣ್ಣು ಬಿಡ್ತದೆ. ಅದ್ರಂಗೆ ಎಲ್ಲಾ ಗಿಡಗಳು ಆಟೋಮೆಟಿಕ್ ಎಲ್ಲೆಲ್ಲಿ ಬದಲಾವಣೆ ಆಟೋಮೆಟಿಕ್ ಆಗುತ್ತೆ. ಇದು ಯಾರು ಕೊಡ್ತಕ್ಕಂಥ ವಸ್ತು ಅಲ್ಲ, ನಾವೇ ಬದಲಾಗಬೇಕು. ಇದರಲ್ಲಿ ಯಾರು ಕೊಡ್ತಕ್ಕಂಥದ್ದಲ್ಲ. ಅದಕ್ಕೋಸ್ಕರಗೆ ನಿಮ್ಮೆಲ್ಲರ ಇಷ್ಟ ಕೇಳಿದಾಗ ನಿಮ್ಮೆಲ್ಲರಿಗೂ ಧನ್ಯವಾದಗಳು, ನಮಸ್ಕಾರಗಳು, ಥ್ಯಾಂಕ್ಸ್.